ತಮಾಷೆನೇ ಅಲ್ಲ. 42ನೇ ದಿನ ಸಂಜೆ 6 ಗಂಟೆ. ಸಂತೋಷ ಅಣ್ಣ, ಬೇಜಾರೇನೆಂದರೆ ಇವತ್ತು ಇಬ್ಬರು ಫ್ರೆಂಡ್ಸ್ನ ಹೊರಗಡೆ ಕಳಿಸ್ತಾರೆ. ಮಯೂರ ಹಾಕೋಲ್ಲ ಸ್ಕೂಲ್ ಬಿಡಿ, ಬರೀ ಒಂದು ದಿನ ರಜೆ ತೊಗೊಂಡಿದ್ದಾನೆ, ಎಷ್ಟು ದಿನ ಕೆಲಸ ಮಾಡಿದ್ದಾನೆ, ಒಂದು ದಿವಸ ರೆಸ್ಟ್ ಕೊಡಿ. ಅನುಕೂಲ ಆಗೋಯ್ತು. ಈಗ ಹೋಗ್ತಿಲ್ಲ ಪಾಪ, ಅವನು ಎಲ್ಲೋ ದೂರ ಹೋಗಿಲ್ಲ, ಇಲ್ಲೆಲ್ಲ ಹತ್ರ ಇದ್ದಾನೆ, ಬರ್ತಾನೆ ಬಿಡಿ. ಮತ್ತೆ ಬರ್ತಾನೋ ಇಲ್ಲವೋ, ಹಂಗೆ ಮನೆ ಕೊಟ್ಟೋಗ್ಬಿಟ್ಟು ಸೆಟ್ಲಾಗ್ಬಿಡ್ತಾನೋ, ಹೈದ್ರಾಬಾದ್ ಟ್ರಿಪ್ ಮಾಡಿಕೊಂಡು ಇಂತಿ ಮಕ್ಕಳನ್ನ ಮಾತಾಡ್ಕೊಂಡು ಬರ್ತಾನೋ ಏನೋ ಅಂತ. ಎಲ್ಲ ಹಿಂಗೆ ಚೇಂಜ್ ಆಗ್ತಾರೆ ಬಿಡಿ. ನೀವು ಗೊತ್ತು ಯಾವ ಬೆಡ್ಡಲ್ಲಿ ಕೂರ್ತೀರಾ, ಎಲ್ಲಿ ಮಾಡ್ತೀರಾ, ನಾವೆಲ್ಲಿದ್ದೀರಿ ಎಲ್ಲ. ಓಕೆ ಬಂಗಾರ, ಬಂದಿದ್ದು ಬಿರುಗಾಳಿ, ಓಲ್ಕೆನು, ನಾಕಾಸಕ್ಕೆ, ಹಿರೋಸಿಕೆವೆ ಏನೇನೋ ಅಂದ್ರಪ್ಪ. ಕಾಣದಂತೆ ಮಾಯವಾದನು ಸೋಫಾ ನಮ್ಮ ಅಕ್ಕು ಬಿಗ್ ಬಾಸ್ ಓಡಿ ಹೋದನು. ನನ್ನ ತಿಂದು ಬಿಡುವುದೆಲ್ಲ ಬಿಟ್ಟು ತಿನ್ನುವುದೆಲ್ಲ ತಿಂದು ಬಿಡುವುದೆಲ್ಲ ಕದ್ದು ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಗುರು ಸರ್ ಮುಂದೆ ಯಾರಿದ್ದಾರೆ ಅಂತ ಏನಾಯ್ತದೆ? ಗಾಳಿ ಏನೋ ಬಂದು ಗಾಳಿ 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 ಬಂದ್ರೆ ಭೂತ ಉಂಟು, ಪಿಶಾಚಿ ಉಂಟು, ಇದ್ದರೂ ಭಯವಿಲ್ಲ. ಹ್ಯಾಟ್ ಅದ್ರ ಪಾಡಿಗೆ ಹ್ಯಾಟ್ ಹಾರ್ತಾ ಇದೆ ನೋಡು. ಅಕ್ಕೂ ಭೂತ ಆಗ್ಬಿಟ್ಟಿದ್ದಾರೆ. ಸಡನ್ ಆಗಿ ವಾರ ಆಗ್ತದೆ. ವಾಟ್ ನಾನ್ಸೆನ್ಸ್. ರೆಸ್ಟೋರೆಂಟ್ ಗ್ಲಾಸ್ ಹಾಕೊಳ್ಳಿ, ಯಾರು ಕೇಳಂಗಿಲ್ಲ. ಸೌಂಡ್ ಹಾಕೋ ಬ್ಯಾಗ್ ಗ್ಲಾಸ್ ಹಾಕಿದ್ರೆ ಮಾತ್ರ ಕಾಣುತ್ತೆ. ಇಲ್ಲೇನು ನೆಗೆಟಿವ್ ಎನರ್ಜಿ ಇದೆ ಅಪ್ಪ ದೇವ್ರೆ. ಭೂತ ಭೂತ ಉಂಟು. ಈ ಖಾಲಿ ಆಗೋಯ್ತು. ಹೌದು ಅನ್ಸುತ್ತೆ. ಫುಲ್ ಇನ್ವಿಸಿಬಲ್. ನೀವು ಬೇಕಾದ್ರೆ ಮ್ಯಾಟ್ ಇಲ್ಲೇ ಡಸ್ಟ್ ಇಲ್ಲ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದೆ ಅಲ್ಲಿ, ಆಮೇಲೆ ಬಂದು ಕುತ್ಕೊಂತೀನಿ. 43ನೇ ದಿನ ಸಂಜೆ 5 ಗಂಟೆ 45 ನಿಮಿಷ. ಅಕುಲ್ ಅವ್ರ ಸಿಸ್ಟರ್ ಶಿಲ್ಪಾ ಅವ್ರಿಗೆ ಒಂದು ಚಿಕ್ಕ ಮೆಸೇಜ್. ಸೊ ನೀವು ರಾಖಿ ಕಳಿಸ್ಕೊಟ್ಟಿದ್ದೀರಾ. ಅಕ್ಕು ಹೇಳಿದ್ದು ನಿಮ್ಮ ಪರವಾಗಿ ನಾನು ರಾಖಿ ಕಟ್ಟಬೇಕಂತ. ಐ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಐ ಆಮ್ ಜಸ್ಟ್ ಟ್ರೈಂಗ್. ಸೊ ನಿಮ್ಮ ಪರವಾಗಿ ಇವಾಗ ನಾನು ಹೋಗಿ ರಾಖಿ ಕಟ್ತೀನಿ. ಥ್ಯಾಂಕ್ ಯು. ಹಾಡು. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ನಾವಾಗಲೆಂದು ಹರಸುತ್ತೀರಿ ಆ ಚಾಕ್ಲೇಟ್ ಕೊಡು. ಈ ರಕ್ಷಾ ಬಂಧನ. ಥ್ಯಾಂಕ್ ಯು. ತಗೋ ಗಿಫ್ಟಾ? ಬೈಟ್ ತಗೋ, ಫುಲ್ ಬೈಟ್ ತಗೋ, ಎಲ್ಲ ತಿನ್ಬೇಡ. ಥ್ಯಾಂಕ್ ಯು. ಕಟ್ಟಬೇಕಲ್ವಾ ಅಷ್ಟೇನಾ? ಕಟ್ಟು ಹೇಳಿದ್ದೀನಿ. ಚೀನಾ, ಶಿಲ್ಪಾ ನಿನಗೋಸ್ಕರ ಒಂದು ಒಳ್ಳೆ ಗಿಫ್ಟ್ ಯೋಚನೆ ಮಾಡಿದ್ದೀನಿ ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ. ಆ್ಯಂಡ್ ನಿನಗೆ ಆ್ಯಕ್ಚುಲಿ ದೊಡ್ಡ ಸರ್ಪ್ರೈಸ್ ಕೊಡೋಣ ಅಂತ. ಇಟ್ಸ್ ಅ ಬಿಗ್ ಗಿಫ್ಟ್, ಬಿಗ್ ಸರ್ಪ್ರೈಸ್. ನಾನು ಬಂದಮೇಲೆ ನಾನೇ ಕರ್ಕೊಂಡು ಹೋಗಿ ಆ ಒಂದು ಗಿಫ್ಟ್ನ ಕೊಡಿಸ್ತೀನಿ. ಓಕೆ, ಐ ಮೀನ್ ಇಟ್. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಚೀನಾ. ಅನುಪಮ ಪ್ರಾಕ್ಸಿ ಮಾಡಿದ್ಲು, ಸೊ ವಿಚ್ ಮೀನ್ಸ್ ಅನುಪಮ ಥ್ಯಾಂಕ್ ಯು ಸೋ ಮಚ್. ರಾತ್ರಿ 10 ಗಂಟೆ 15 ನಿಮಿಷ. ರೋಹಿತ್ ಕೆಟ್ಟ ಕ್ಯಾಪ್ಟನ್, ನ್ಯೂಟ್ರಲ್ ಹುಡುಗ, ಲೆಸ್ ಟ್ಯಾಲೆಂಟೆಡ್ ಅಥವಾ ಟ್ಯಾಲೆಂಟ್ ಲೆಸ್. ಬರ್ಕೊಟ್ಬಿಡ್ತೀನಿ ನಾನು. ಇಂಥ ಹುಡುಗ ನಾನು ಟೀಮಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ನಾನು ಸೇರಿಸ್ಕೊಳ್ಳೋದಿಲ್ಲ. ಐ ಡೋಂಟ್ ಹೈರ್ ದೆಮ್. ನಾನು ಅವ್ರನ್ನ ಬಾಡಿಗೆಗೂ ಇಟ್ಕೊಳ್ಳಲ್ಲ, ಕೊಂಡ್ಕೊಳ್ಳೋದು ಬಿಟ್ಟು ಹಾಕಿ. ಟ್ಯಾಲೆಂಟೇ ಅಲ್ಲ ಅವನು. ನೀನು ಹೇಳಿ, ಇನ್ಯಾರ್ಯಾರ ಬಗ್ಗೆ ಕೇಳಕ್ಕೆ ಹೊರಟಿದ್ರಿ? ಅದೇ ಮತ್ತು ಇವರು ಆ ಕಡೆ ಇರೋ ಬೆಟಾಲಿಯನ್ ಹೆಸರು ಹೇಳಿ. ಆದಿ ತನ್ನನ್ನು ತಾನೇ ಬೇರೆ ಏನೋ ಅಂದ್ಕೊಂಬಿಡೋದು, ತನ್ನ ತಾನೇ ಓವರ್ ರೇಟ್ ಮಾಡ್ಕೊಳ್ಳೋದು, ತಾನಲ್ಲದ ಮುಖವನ್ನು ತಾನು ಅಂದ್ಕೊಳ್ಳೋದು. ಒಂದು ಕೊಟ್ಟರೆ ಡೈಲಾಗ್ ಕೊಟ್ಟು ಒಂದು ಪಟ್ಟನ್ನು ತಲೆಗೆ ಮೇಲೆ ಕೊಟ್ಟರೆ ಕೊಯ್ 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 ಅನ್ನೋದು, ಮತ್ತು ನಿಗರಾಡೋದು. ಇಷ್ಟೇ ಕ್ಯಾರೆಕ್ಟರ್, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಅನುಪಮ ಕಿಲಾಡಿ. ಹೌದಾ? ಕಿಲಾಡಿ. ಸ್ಮಾರ್ಟ್ನೆಸ್ ಇಸ್ ಗುಡ್, ಓವರ್ ಸ್ಮಾರ್ಟ್ನೆಸ್. ಸೊ ಅದು ಅವರೇ ಅನುಭವಿಸ್ತಾರೆ. ಶ್ವೇತಾ ಅವರು ಆಕೆ
ಕರೆಕ್ಟ್ ಹೇಳ್ತೀನಿ, ಒಂದೇ ಪದ, ಸಿಸ್ಟರ್ಲಿ. ಸಿಸ್ಟರ್ಲಿ. ದೀಪಿಕಾ ತುಂಬ ಒಳ್ಳೆ ಹುಡುಗಿ. ನಿಮ್ಮ ಫ್ರೆಂಡ್ ಅಂತ ನಾನು ಹೇಳ್ತಿಲ್ಲ, ತುಂಬ 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 ಒಳ್ಳೆ ಹುಡುಗಿ. ಪ್ರಪಂಚ ನೋಡಿಲ್ಲ. ಅವಳಿಗೆ ಪ್ರಪಂಚ ನೋಡದೇ ಇರೋದೇ ಒಂದು ಬೆನಿಫಿಟ್ಟು. ಆ ಹುಡುಗಿ ಎಲ್ಲ ಲೈಕಬಲ್, ಅವಳು ಎಲ್ರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್. ಅವಳು ತುಂಬ ಒಳ್ಳೆ ಹೆಣ್ಣು, ತುಂಬ ಒಳ್ಳೆ ಮಗಳು, ತುಂಬ ಒಳ್ಳೆ ಸ್ನೇಹಿತೆ, ತುಂಬ ಒಳ್ಳೆ ಹೆಂಡತಿ. ಅವ್ರು ತುಂಬ ಒಳ್ಳೆ ಆಟಗಾರರು ಕೂಡ ನನಗೆ ಅನಿಸುತ್ತೆ. ಇಲ್ಲ, ಅವಳು ಕ್ಯಾಲ್ಕುಲೇಟಿವ್ ಇರಬಹುದು, ಕ್ರುಕ್ಕಡ್ ಅಲ್ಲ. ಅದು ಹೇಳಿಲ್ಲ, ಅಫ್ಕೋರ್ಸ್. ಅವಳು ಪ್ಯೂರ್ ಹಾರ್ಟ್. ಅಕುಲ. ನಾನು ಈ ಟೀಮಲ್ಲಿ ನಾನು ತುಂಬ ಗೌರವ ಕೊಡುವ ಹೆಣ್ಣದು ಅಕುಲ. ಶ್ವೇತಾ ಮತ್ತು ದೀಪಿಕಾ. ಅಕುಲ ಅವನು ದದ್ದಿ ಮಗು ಮತ್ತು ಕರಪ್ಟ್ ಸೃಜನ. ಎರಡು ಮಗ. ನಾನು ಆ ಕರಪ್ಟ್ ಮುಖ ತಲೆ ಕೆಡಿಸ್ಕೊಳ್ಳಲ್ಲ. ಆ ಮಗು ಇದೆಯಲ್ಲ, ನನಗೆ ಅದಕ್ಕೆ ಇಷ್ಟ. ಅದು ನನಗೆ ತುಂಬ ಇಷ್ಟ ಆ ಕ್ಯಾರೆಕ್ಟರ್. ಸೃಜನ ಹಂಗೆ ಅಂದರೆ ಎಕ್ಸಾಸ್ಟೆಡ್, ಲ್ಯಾಕ್ ಆಫ್ ಐಡಿಯಾ ಕೊರತೆ, ಅಪ್ಗ್ರೇಡೇಷನ್ ಇಲ್ಲ, ಜವಾಬ್ದಾರಿಗಿಂತ ಮಿನಿಮಮ್ ಟಾರ್ಗೆಟ್ ರೀಚ್ ಮಾಡೋದ್ರ ಬಗ್ಗೆ ಆಸೆ, ಬೇರೆ ಬಿಟ್ಕೊಂಡು ಕೂತಿರೋವಂಥದ್ದು. ತುಂಬ ಸ್ಟ್ರಾಟಜಿಕ್ ವರ್ಕ್ ಆಗಲ್ಲ. ಸಂತೋಷ್ ನಾನು ಹೇಳಿದ್ದೀನಲ್ಲ, ಆಂಬಿಷಿಯಸ್ ಆ್ಯಂಡ್ ವೀಕ್ನೆಸ್ ಕನ್ನಡ. 44ನೇ ದಿನ ಬೆಳಗ್ಗೆ 9:45. What is that one thing you like in me, Neets? I just want to know. ಸ್ಪೋರ್ಟಿವ್ನೆಸ್. Okay. ಅದ್ಬಿಟ್ಟು ನಿನ್ ಕ್ಯಾರೆಕ್ಟರ್ ಬೇಕಾ ನಿಂಗೆ? ಎನಿಥಿಂಗ್. ಈ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎನಿಥಿಂಗ್. ಟು ಜಸ್ಟ್ ನೋ ಮೀ ಬೆಟರ್. ನನಗೋಸ್ಕರ ಅಷ್ಟೇ. ನಿಂಗೆ ತುಂಬಾ ಎನರ್ಜಿ ಇದೆ ಟು ಕೀಪ್ ಯೋರ್ ಸೆಲ್ಫ್ ಪಾಸಿಟಿವ್. ಐ ಆಮ್ ಲೈಕ್ ಅ ಲೈವ್ ವೈರ್ ಅಲ್ವಾ? ದಟ್ ಇಸ್ ಒನ್. ಓಕೆ. ಪಾಸಿಟಿವ್ ಆಗಿರೋಕ್ಕೆ ಏನೇ ಆದ್ರೂ ತೋರಿಸ್ಕೊಳ್ದೆ ವಿಲ್ ಬಿ ಪಾಸಿಟಿವ್. ಇಲ್ಲೇ ನಾನು ಆಕ್ಚುಲಿ ನಿನ್ನ ಅಪ್ಸೆಟ್ ಆಗಿರೋದು ನೋಡ್ತಾ ಇರೋದು. ಹೊರಗಡೆ ಯಾರೇನೇ ಅಂದ್ರೂ ಯುಲ್ ಸ್ಟಿಲ್ ಬಿ ಲೈಕ್ ದ್ಯಾಟ್. ಬಟ್ ಹೊರಗಡೆ ಇವನ್ ಐಲ್ ಬಿ, ನಾನು ಹಂಗೆ ಇರ್ತೀನಿ ಅಂತ ಇರ್ತೀನಿ. ಕರೆಕ್ಟ್. ಇಲ್ಲ ಆ ಥರ ಇರೋಕ್ಕಾಗಲ್ಲ. ಯು ಕಾಂಟ್. ಐ ಮೀನ್ ಹೊರಗಡೆ ಎಮೋಷನ್ಸ್ ಒಂದು ಆ್ಯಂಡ್ ಹೊರಗಡೆ ಇಫ್ ಯು ಗೆಟ್ ಅ ಲಿಟಲ್ ಆಫ್ ಅಂದರೆ ಸ್ವಲ್ಪ ನೆಗೆಟಿವ್ ವೈಬ್ ಸಿಕ್ಬಿಟ್ರೆ, ಇಲ್ಲ ಸ್ವಲ್ಪ ನೀನು ಅವ್ರನ್ನ ಆಗಲ್ಲ ಅಂತ ಅಂದ್ಬಿಟ್ರೆ, ಯು ಕ್ಯಾನ್ ಕೀಪ್ ಡಿಸ್ಟೆನ್ಸ್ ಫ್ರಮ್ ದೆಮ್. ಇಲ್ಲಿ ಯು ಕಾಂಟ್. ಇಲ್ಲಿ ನೀನು ಅವರಿಂದ ಬೇಕು ಅಂದರೂ ಕೂಡ, ಈಗ ಅವ್ರಾಗೆ ಬಂದು ಮಾತಾಡಿಸಿದಾಗ ಯು ಕಾಂಟ್ ಸೇ ನೋ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಯು ಕಾಂಟ್. ಐ ಮೀನ್ ದಟ್ ವಿಲ್ ಬಿ ಲೈಕ್ ಸ್ಟ್ರೇಟ್ ಆಗಿ ಅವ್ರ ಫೀಲಿಂಗ್ಸ್ ಹರ್ಟ್ ಮಾಡ್ದಂಗೆ ಇರುತ್ತೆ. ಸೊ ಅದಕ್ಕೆ ಐ ಆಮ್ ಜಸ್ಟ್ ಬೀಯಿಂಗ್ ಮೈ ಸೆಲ್ಫ್ ಅಷ್ಟೇ. ಕರೆಕ್ಟ್. ಮಧ್ಯಾಹ್ನ 12:45. ಎಷ್ಟು ಕ್ಯೂಟ್ ಆಗಿದ್ದೀರಾ. ನಂದೇ ಹೆದರಿಕೆ ಆಗಿದೆ. ಇನ್ ಶರ್ಟ್ ಅಲ್ವಾ? ಓಕೆ. ಲೆಗ್ಗಿಂಗ್ ಹಾಕ್ಲಾ ಅವಳಿಗೆ? ಬೇರ್ ಫುಡ್ ಇನ್ನೂ ಅದಾಕೋ ಪರವಾಗಿಲ್ಲ. ಬಿಹೇವ್ ಮಾಡ್ಬೋದಲ್ಲ ಅಷ್ಟೇ. ಎಲ್ಲರನ್ನು ಕಚ್ಚಿ ಬಿಸಾಗುತ್ತೆ. ಸಿಕ್ತಪ್ಪ ಶೂಸು? ಮಧ್ಯಾಹ್ನ 2:30. ವಾಪಸ್ ಬಂದ್ಮೇಲೆ ಕೀ ಎಲ್ಲಿರ್ತಾರೆ ನೋಡ್ಕೋ. ಓಕೆ ನೋಡು, ನಾನು ಹೇಳ್ತೀನಿ ಲೆಫ್ಟಲ್ಲಿ. ಓಕೆ. ಅದು ಮರೆಯ ಲೆಫ್ಟಲ್ಲಿ ನೋಡು, ಅವ್ರು ನಿಂತ್ಕೊಂತಾರಲ್ಲ. ಸೊ ಸಂತೋಷ್ ಹತ್ರ ಅಲ್ಲಿ ಕೂತ್ಕೊಂಡು ಆಡ್ತಾ ಇರು. ನೀನು ಆಡ್ತಾಯ್ತಾ? ಅಲ್ಲಿ ಆಡ್ತಾ ಇರು, ಯಾರು ನಿಂತ್ಕೊಂಡಿಲ್ಲ. ಅಲ್ಲಿ ಏನಾದರೆ ಮಾಡ್ಕೊಂಡು ಒಟ್ಟು ತಗೋಬೇಕು ಅಷ್ಟೇ ಆಯಿತಾ? ನೀತುಮ ಇದ್ದಾಳೆ. ನೀತು ಒಳ್ಳೆ ಇದ್ದಾಳೆ. ಅವಳು ಕೇಡಿ ಅಂದರೆ ಸಾಕತ್ ಕೇಡಿ. ನಮ್ಮ ನೀತುಮ ಫುಲ್ ಅವಳೆ ಸ್ಟ್ರಾಟಜಿ ಇದು ವೇಸ್ಟು. ಗುರು ಸರ್ ಸ್ವಲ್ಪ ಚಮಕ್ ಆಗ್ತದೆ ಸಾಕು. ಅಲ್ಲೇ ಆಡ್ತಾಯಿದ್ರೆ
ನಮ್ಮ ಕೂತ್ಕೊಂಡು ಸಡನ್ನಾಗಿ ಹೋಗ್ಬಿಟ್ಟು. ಮಧ್ಯಾಹ್ನ 3 ಗಂಟೆ. ಸಂತು ಇದನ್ನ ತೆಗಿಯೋಷ್ಟು ನನ್ನ ಮುಖ ಫುಲ್ ಇದಾಗಿರೋದು. ಇಲ್ಲೇ ಬಿಡ್ತಾ ಇದ್ದೀನಿ, ನಾನು ಆಟ ಆಡ್ತಲ್ಲ ಅವೆಲ್ಲ ಬೇಡ ನನಗೆ. ಟ್ರಸ್ಟ್ ಮೀ ವಿತ್ ದಿಸ್. ಆಯ್ತು, ಪ್ರಾಣಿಗಳು ಒಂದು ಆಪಲ್ ಓಪನ್ ಮಾಡಿ ನಾನು ಡೈರೆಕ್ಟಾಗಿ ಹೋಗ್ತೀನಿ. ಹೆಲ್ಮೆಟ್ ಇಲ್ಲೇ ಬಿಡ್ತಾ ಇದ್ದೀನಿ ನಾನು. ಅದಕ್ಕೆ ಮಾತ್ರ ತಾನೆ. ಅದಕ್ಕೆ ಮಾತ್ರ. ನೋ ಟ್ರಸ್ಟ್ ನಾನು ಒಂದೇ ಒಂದು ಕಂಡೀಷನ್ ಹಿಂಗ ಪ್ರಾಣಿ ನಾನು ಹಾಕೋತಾ ಇದ್ದೀನಿ. ಹೆಲ್ಮೆಟ್ ಇಲ್ಲೇ ಬಿಡ್ತಾ ಅಲ್ಲ, ಇದನ್ನ ನಾನು ಕೊಟ್ಟಿದ್ದೆ ತಾನೆ ಎಕ್ಸೆಪ್ಷನ್ ನಿಮಗೆ. ಇದನ್ನ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ. ನೀವಲ್ಲ ಸರ್ ಎಕ್ಸೆಪ್ಷನ್. ಬಿಗ್ ಬಾಸ್ ಕೇಳಿದ್ರು ನಾನು ಹೇಳ್ತೀನಿ ಹಾಕೊಳಕ್ಕಾಗಲ್ಲ ಅಂತ. ಹಾಕೊಳಕ್ಕಾಗಲ್ಲ. ಅಲ್ಲ, ಇದು ಎಕ್ಸೆಪ್ಷನ್ ಕೊಟ್ಮೇಲೆ ನಾನೊಂದು ಎಕ್ಸೆಪ್ಷನ್. ನಾನು ಕಂಟ್ರೋಲ್ ಬೇಕಲ್ಲ ನಿಮ್ಮ ಮೇಲೆ. ನಾನು ಶಿಕಾರಿ. ನಾನು ಟ್ರಸ್ಟ್ ಮಾಡ್ತೀರಾ? ಇಲ್ಲ ಅಂದ್ರೆ ಟ್ರಸ್ಟ್ ಮಾಡೋದು 50%. ಬಿಟ್ಟಾಕ ಅಲ್ಲ, ನೀವುಗಳೇ ಹೇಳ್ಕೊಟ್ಟಿದ್ದೆ ಎವ್ರಿಥಿಂಗ್ ಇಸ್ ಫೇರ್ ಅಂತ ಲಾಸ್ಟ್ ಆರ್ಟಿಕಲ್ ನೀವೇ ಹೇಳ್ಕೊಟ್ಟಿದ್ದೆ. ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಏನಂತೆ ವಾಕಿಂಗ್ ಕರ್ಕೊಂಡೋಗಿ ಅಂತ, ನಾನು ಹೆಲ್ಮೆಟ್ ಹಾಕೊಳ್ಳೋಕ್ಕಾಗಲ್ಲ ಅಂತ. ಓಕೆ, ಮಾನವೀಯತೆ ದೃಷ್ಟಿಯಿಂದ ಬಿಡೋಣ ಅಂತ ಅಷ್ಟು ಬಿಡ್ತೀನಿ ಅಂತ. ಬಟ್ ಹೊರಗಡೆ ಬರ್ತಿದ್ದಂಗೆ ನಾನು ಏನು ಹೇಳಿದೆ ಗೊತ್ತಾ, ಹೆಲ್ಮೆಟ್ ಇಲ್ಲೇ ಇಡ್ತಾ ಇದ್ದೀನಿ, ಹಂಗೆ ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಇಲ್ಲ, ಹೆಲ್ಮೆಟ್ ಬ್ರೇಕ್ ಫಾರ್ 5 minutes. ಕ್ಯಾಪ್ಟನ್ ಅಂತ ಹೇಳಿ. ಇಲ್ಲ ಹೆಲ್ಮೆಟ್ ಕೈಲಿ ಹಿಡ್ಕೊಂಡು ಹೋಗಿ. ಅದು ಓ ಮಾರಾಯ ಬಿಡಪ್ಪ, ನಾನು ಆಟ ನಾನು ಆಡ್ತೀನಿ. ಐ ಆಮ್ ಗೆಟಿಂಗ್ ಸಫೋಕೇಟೆಡ್ ವಿತ್ ದಟ್. ಇನ್ಸಿಸ್ಟ್ ಮಾಡ್ತಾ ಇದೀಯಾ? ಹ್ಯೂಮ್ಯಾನಿಟಿ ಕನ್ಸಿಡರೇಷನ್ ಮಾಡಪ್ಪ. ತಲೆ ಮೇಲೆ ಹಾಕ್ಬೇಡ, ಬಿಟ್ಟಾಕಪ್ಪ. ನೀವು ಸ್ಟಾರ್ಟ್ ಮಾಡಿದ್ದು ಸರ್. ನನಗೆ 50% ಅಷ್ಟೇ ಟ್ರಸ್ಟ್ ಮಾಡೋಕ್ಕಾಗುತ್ತೆ ಅದೇ ಆಟದಲ್ಲಿ. ಯಾಕಂದ್ರೆ ಲಾಸ್ಟ್ ಸರ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದ ಕಾನ್ವರ್ಸೇಷನ್. ಕಟ್ ದಟ್ ಕಾನ್ವರ್ಸೇಷನ್. ನನ್ನ ಪಾಯಿಂಟ್ ಕಟ್ ದ ಕಾನ್ವರ್ಸೇಷನ್ ರೈಟ್. ಲಾಸ್ಟ್ ಟಾಸ್ಕ್ಗಳಲ್ಲಿ ಇವ್ರುಗಳೇ ಎವ್ರಿಥಿಂಗ್ ಇಸ್ ಫೇರ್ ಇನ್ ಒನ್. ನಾನು ಪ್ರಾಮಾಣಿಕವಾಗಿ ಆಡೋಣ ಅಂದೆ. ಈ ಟಾಸ್ಕ್ ಒಂದು ಗೇಮ್ ಆಡಲ್ಲ ಅಂದ್ರೆ ನಾನು ಮುಟ್ಟಾಳಾಗ್ತೀನಿ. ನನ್ನ ಟೀಮ್ ಅವ್ರಿಗೆ ನಾನು ಉತ್ತರ ಕೊಡೋಕ್ಕಲ್ಲ. ಹಾಗಾಗಿ ನಾನು 50% ಹೇಳ್ತಾ ಇದ್ದೀನಿ ಕಟ್ ದ ಕಾನ್ವರ್ಸೇಷನ್ ಅಂತ. ಅಲ್ಲಪ್ಪ, ನಾನು ಕಟ್ ದ ಕಾನ್ವರ್ಸೇಷನ್ ರೈಟ್ ನಾವ್. ಕನ್ನಡ ಮಾತಾಡಪ್ಪ. ಕನ್ನಡದಲ್ಲಿ ಹೇಳ್ಬೇಕಾ? ಬಾಯಿ ಮುಚ್ಕೊಂಡಿರಿ. ಇದೆಲ್ಲ ಹೇಳಂಗಿಲ್ಲ. ಇದನ್ನೇ ಇನ್ನೂ ಕರೆಕ್ಟ್ ಕನ್ನಡ ಮಾತಾಡ್ಲಾ? ಖಂಡಿತವಾಗಿ ಮಾತಾಡಿ. ಬಟ್ ಅದನ್ನೇ ಹೇಳ್ತಾ ಇದ್ದೀನಿ. ಮಾತಾಡ್ಬೋದು, ಮುಚ್ಚಬೇಕೀಗ. ಮಾತಾಡ್ಬೋದು, ಜಯಿಸ್ಕೊಳಕ್ಕಾಗಲ್ಲ. ಮಾತಾಡ್ತೀನಿ ಎಲ್ಲ ಮಾತಾಡೋದಲ್ಲ, ಜಯಿಸ್ಕೊಳ್ಳೋ ಅಂತದನ್ನ ಮಾತಾಡ್ಬೇಕು. ಜಯಿಸ್ಕೋಬೇಕು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ನಿಲ್ಸಿ. ನಿಮ್ಮ ಕಂಡೀಷನ್ ಮತ್ತೆ ಇಲ್ಲಿಗೆ ನಿಲ್ಸಿ, ಕಂಟಿನ್ಯೂ ಮಾಡಬೇಡಿ ಅಷ್ಟೇ. ನಾವು ಮತ್ತೆ ನೋಡಿ ಹೇಳ್ತಾ ಇದ್ದೀನಿ, ಕಂಟಿನ್ಯೂ ಮಾಡಬೇಡಿ. ಕ್ಯಾಪ್ಟನ್, ಇದು ಅಲೋ ಮಾಡಲ್ಲ. ನಾವು ವಾಕಿಂಗ್ ಅಲೋ ಮಾಡ್ತಾ ಇಲ್ಲ. ದಟ್ಸ್ ಇಟ್. ಥ್ಯಾಂಕ್ ಯು. ಮಧ್ಯಾಹ್ನ 3 ಗಂಟೆ 15 ನಿಮಿಷ. ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾನೆ ನಿಮ್ಮ ಆದಿ. ಕೆಟ್ಟ ಮಾತೆಲ್ಲ ಬೈದ ನನಗೆ. ತುಂಬ ಜ್ಞಾಪಕ ಇಟ್ಕೊತೀನಿ ನಾನು. ನೀವು ಬಿಡ್ತೀರಾ? ತುಂಬ ಲಾಸ್ಟ್ ಆಟದಲ್ಲಿ ಸರ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂಡ್ ಟಾಸ್ಕ್ ಸರ್ ಅಂತ ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಸೊ ಹಂಗೆ ಅಂದ್ಬಿಟ್ಟು ನಾವು ಪೆದಂಗೆ ಬಿಟ್ಬಿಡ್ತೀವಾ? ನಮ್ಮ ಕಂಡೀಷನ್ ಮಾನವೀಯತೆಯಲ್ಲೇ ಕಂಡೀಷನ್ ಇಡ್ತೀವಿ. ಮೋಸ ಮಾಡೋಣ, ಮೋಸ ಹೋಗಬಾರ್ದು. ನೀನು ಯಾಮಾರಿಸೋ ಟೆಕ್ನಿಕ್ಕು ನೀನೇನೋ ಸ್ಕೀಮ್ ಮಾಡ್ತಾನೆ ಇದೆ. ಈ ಪೆದ್ ಮುಟ್ಟಾಳ ಇವನು. ಅವರೆಲ್ಲ ಇವ್ನು ನಂಬಿಟ್ಟು ಹೋಗಿದ್ದಾರೆ. ವೀಕು, ಹಿಪ್ಪನಲ್ಲೇ ಕಡ್ಡಿ ಇದ್ದಂಗಿದ್ದಾನೆ, ಮುರಿದಾಕ್ಬಿಡ್ಬೋದು ಅಂತ ನೀನು ತಲೆಗೆ ಓಡ್ತಾ ಇದೆ. ನಂಗೆ ಗೊತ್ತು ಮಗ, ತಳ್ಬಿಟ್ಟು ನೀನು ಹೋದರೆ ಅದು ಔಟು. ಸಂಜೆ 4 ಗಂಟೆ 30 ನಿಮಿಷ. ಅದಿನ ಇವಾಗ ಬಾತ್ರೂಮ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಬಂದ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಇವನು ಏನು ಕೆಲಸ ಇದೆ? ಹಂಗೆ ದೀಪಿಕಾ ಕರ್ಕೊಂಡ್ಬಂದೆ, ತಳ್ಬಿಟ್ಟು ಬಂದ್ಲು. ಅವಾಗ ಈಗ ಅಲ್ಲಿ ಐ ಹ್ಯಾವ್ ಟು ಯೂಸ್ ಫೋರ್ಸ್. ಓಕೆ, ಒಂದು ಕೆಲಸ ಮಾಡ್ರಪ್ಪ. ನಿಮಗೇನು ಬೇಡಿ ಹಾಕಿದ್ಮೇಲೆ ತಪ್ಪಿಸ್ಕೊಳ್ಳಂಗಿಲ್ಲ ತಾನೇ? ಓಕೆ, ನಾವು ತಪ್ಪಿಸ್ಕೊಳ್ಳೋದು ಕೀ ತಗೊಂಡು ಅನ್ಲಾಕ್ ಮಾಡಿ ತಪ್ಪಿಸ್ಕೋತೀವಿ. ಓಕೆನಾ? ನಾನು ಒಬ್ಬ ಮಹಾ ವ್ಯಕ್ತಿಗೋಸ್ಕರ ಇವತ್ತು ಅವರೇ ಬಿಡಿಸ್ಬೇಕು ಅಂದಿರಲಿಲ್ಲ. ಕೇಳಿ, ಓಕೆ ಓಕೆ, ಒಂದು ಕೆಲಸ ಮಾಡಿ. ಕಾಲೇಜ್ ತರಬೇತಿ ಟೈಮಲ್ಲಿ ತರಬೇತಿ ಟೈಮಲ್ಲಿ ತಪ್ಪಿಸ್ಕೊಳ್ಳಲ್ಲ. ತರಬೇತಿ ಟೈಮಲ್ಲಿ ನಾನು ಚಾಣಕ್ಯತನ ಬಳಸಿ ಆ ಕಿವನ್ನು ಕದೀತೀನಿ. ನನಗೆ ಅದ್ರ ಅವಶ್ಯಕತೆ ಇಲ್ಲ. ನಾನು ಅಲ್ಲಿ ಇರೋದು ಪದವನ್ನು ಯೂಸ್ ಮಾಡಿದ್ದೀನಿ. ತಪ್ಪಿಸ್ಕೊಳ್ಳೋ ಆ ಟೈಮಲ್ಲಿ ನಾನೇನು ನಿರ್ಧಾರ ತಗೊಳ್ಳಿ ಅವತ್ತು ತಗೊಳ್ತೀನಿ. ನಾನೊಬ್ಬ ಮಹಾನ್ ವ್ಯಕ್ತಿಗೋಸ್ಕರ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೃಜನಶೀಲತೆಯಿಂದ ನಾನು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಜವಾಗ್ಲೂ ತಪ್ಪು ಕಣ. ನಮಗೂ ಏನು ಗೊತ್ತಾ, ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡೆ ಆಟ ಆಡೋದು. ನಾವು ತಾಳ್ಮೆನ ಇನ್ಸ್ಟಿಗೇಟ್ ಆಗೋದು 2 ನಿಮಿಷ ಕೋತಿ ತರ ಆಡಿ ಅಂದ್ರೆ ನಾವು ಅಂಟರ್ಗಳ ತರ ಆಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅಸಾಧ್ಯವಾದಂತ ಕೋಪ ಇದೆ ನನಗೆ. ನನ್ನ ಕೋಪದ ಮುಂದೆ ನಿನ್ನ ಕೋಪ ಏನೂ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ತಡ್ಕೊಂಡಿದ್ದೀನಿ ಅಂದ್ರೆ ಸುಮ್ಮನೆ ಅದನ್ನ ಪರೀಕ್ಷೆ ಮಾಡ್ತಿದ್ದೀನಿ. ಅಲ್ಲ, ಏನು ಪ್ರಯೋಜನ ಇಲ್ಲ. ಏನಾಗುತ್ತೆ ಹೇಳೋ? ಏನು ಪ್ರಯೋಜನ ಆಗಲ್ಲ. ಕ್ಲಾರಿಫೈ ಆಗಿದೆಯಾ? ಆಗಿದೆ.
ನೀವು ಕೀ ತೊಗೊಂಡ್ಮೇಲೆ ಮುಗೀತು. ಈಗೇನ ಎರಡನೇ ಕೀ ಕೊಡ್ತಿರೋ ಇಲ್ವೋ? ಇಲ್ಲ ಕೀವೆಲ್ಲ ವಾಪಸ್ ಅಲ್ಲಿ ಹೋಗ್ಬೇಕು. ಈ ಗೇಮನ್ನು ನೀನು ಯಾವುದೇ ಫೋರ್ಸ್ ಇಲ್ಲದೆ ಫಿಸಿಕಲ್ ಇಲ್ಲದೆ ದಯವಿಟ್ಟು ಮುಂದುವರಿಸಿ ಕಬೀರ್. ಓಕೆ ಸ್ಟಾರ್ಟ್ ಮಾಡಿ ಮತ್ತೆ ಗೇಮ್ನ. ನೋಡ್ಬಿಟ್ಟು ಐ ವಿಲ್ ಪೀ ಇನ್ ಮೈ ಪ್ಯಾಂಟ್ಸ್ ಅಂತ ಆಯ್ತಾ? ತಮಾಷೆನೇ ಅಲ್ಲ, ತಮಾಷೆನೇ ಅಲ್ಲ. ಸಂಜೆ 4:45. ಇದು ಬಿಗ್ ಬಾಸ್ ರೂಲ್ಸ್ ನಾವು ಚೇಂಜ್ ಮಾಡೋದು. ಅದು ಬಿಗ್ ಬಾಸ್ ರೂಲ್ಸ್ ತಾನೇ ಅದು. ಹೌದು, ಅವ್ರು ಫೌಲ್ ಮಾಡಿರೋದು ಅದನ್ನ ನೋಡ್ತಾ ಇದಾರಲ್ಲ ಬಿಡು. ಕ್ಯಾಪ್ಟನ್ ಜವಾಬ್ದಾರಿ ತಾನೇ ಅದು ನಿಲ್ಲಿಸಬೇಕು ಅಂತ ಹೇಳೋದು. ಊಟ ಕದಿಯಂಗಿಲ್ಲ ಅಂತ ಎಲ್ಲೂ ಬರ್ದಿಲ್ಲ. ನಿಮಗೆ ಊಟ ಕೊಡೋ ಜವಾಬ್ದಾರಿ ನಮ್ದಪ್ಪ, ಶಿಕಾರಿಗಳ ಕೆಲಸ ಅಂತ ಮೆನ್ಷನ್ ಆಗಿದೆ. ಇನ್ನು ಅದಕ್ಕಿಂತ ಕ್ಲಾರಿಟಿ ನಿಮಗೆ ಏನು ಬೇಕು? ಮಾಡುತ್ತೆ, ಹೋಗುತ್ತೆ, ಅದು ತಗೊಳುತ್ತೆ, ಅದು ಬೀಳ್ಸುತ್ತೆ, ಅದು ತಗೊಂಡು ಬಂದು ಕೊಡುತ್ತೆ. ನಿನ್ನಿಂದ ಹಾರ ಹೋಗ್ತೀಯ ನೀನು. ಪ್ಲಾನ್ ಮಾಡ್ಕೊಂಡು ಅಡಿಗೆ ಮಾಡೋಣ ಎಲ್ಲ ಮಾತಾಡ್ತಾ ಇದೀವಿ. ಹಿಂಗೆ ಮಾಡಿದ್ರೆ ಏನು ಗುರು ಇದು? ಸುಮ್ಮನೆ ಬೇಕು ಅಂತ ಇನ್ಸ್ಟಿಗೇಟ್ ಮಾಡ್ಬೇಕಾ? ಈಗ ಅದರಲ್ಲಿ ಕಪಿ ತಿನ್ಬಾರ್ದು ಅಥವಾ ತಿನ್ನಿಸಬಾರ್ದು ಅಂತ ಏನಾದ್ರು ಬರ್ದಿದ್ಯಾ? ಎಲ್ಲ ಡಿಫೈನ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ಅಡ್ವೊಕೇಟ್ ನ ಕೂರಿಸ್ಕೊಂಡ್ಬಿಟ್ಟು ಪದಗಳು ಬಳಕೆ ಮಾಡ್ಬೇಕು. ಫ್ರಮ್ ಹಿಯರ್ ದ ಪ್ಲೇಯಿ ಎಲ್ಲ ಮಾಡ್ಬಿಟ್ಟು ಡಿಫೈನ್ ಮಾಡ್ಕೊಂಡು ಇಷ್ಟು ದೊಡ್ಡ ಪುಸ್ತಕ ಕಳಿಸ್ತಾರೆ ಪ್ರತಿಯೊಂದು ಪಾಯಿಂಟ್ ಇರೋದಕ್ಕೆ. ಮತ್ತೆ ಗ್ರಾಮರ್ ಮಿಸ್ಟೇಕ್ಸಾ? ಈಗ ನೀವ್ ಹೆಂಗಿದ್ರು ಊಟ ಕೊಡಕ್ಕೆ ರೆಡಿ ಇಲ್ಲ. ಯಾರು ಹೇಳಿದ್ದು? ಪಾಪ ಅವರೆಲ್ಲ ಹೊಟ್ಟೆ ಹಸಿವಿಂದ ಅಬೌಟ್ ಯಾವ ಸೆಲ್ಫ್ ನಾವು ಮಾಡ್ತಾ ಇದೀವಿ ತಾನೆ. ಅವ್ರ ಪಾಪ ಎಷ್ಟು ಹೊಟ್ಟೆ ಹಸಿವು ಆಗ್ತಿಲ್ಲ. ಏನ್ ಕೊಟ್ರ ಏನಾದ್ರು ಪಾಪ ಇವ್ರು ತಿನ್ಕೊಂಡ್ ಬಂದ್ರಲ್ಲ ಚೆನ್ನಾಗೆ. ಇವ್ರು ಶಿಕಾರಿದ್ದಾನೆ. ನಮ್ಮ ಟೀಮಲ್ಲೂ ಗರ್ಲ್ಸ್ ಇದ್ದಾರೆ. ತಿಂದಿರ್ತಾನೆ. ಮತ್ತೆ ನಿನ್ನ ಮುಂದೆ ಅಲ್ಲಿ ತಿಂತಾ ಇರ್ಬೇಕಾದ್ರೆ ಎಲ್ರಿಗೂ ಬೇಕು ಅಂದ್ಬಿಟ್ಟು ತೊಗೊಂಡೋಗಿ ಒಳಗಿಟ್ಟಿದ್ದೀನಿ. ಇದಕ್ಕೆ ನಾನು ಹೇಳೋದು, ಒಳ್ಳೆಯವನಾಗಿದ್ದಾಗ ಹಿಂಗೆ ಮಾಡ್ತೀಯ ನೀನು. ನಿನ್ನ ಮುಂದೆ ತೊಗೊಂಡೋಗ್ಬಿಟ್ಟು ಬೌಲ್ ಇಟ್ಟೆತ್ತಾನೆ ನಾನು. ಬೇಡ ಕಣೋ, ಎಲ್ರಿಗೂ ಬೇಕು ಅಂದ್ಬಿಟ್ಟು ಅಲ್ಲಿ ಇದು ಕೊಟ್ಟೆ, ವಾಟರ್ ಮೆಲನ್ ಕೊಟ್ಟಿಲ್ವ ನಾನು? ಅವ್ರ ಶೇರ್ ಕೊಟ್ಟೆ ನಾನು. ಏನು ಮಾತಾಡ್ತೀಯಲ್ಲ? ನೀನು ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕ ಇದ್ರೆ ನೀವು ಗೇಮ್ ಶುರುವಾಗಿದೆ, ನೀವೇನು ಬೇಕಾ ಮಾಡಿ, ಬೇರೆ ಪ್ರಯತ್ನ ಮಾಡಿ. ನಿಮ್ಮ ಕಡೆ ಈಗೇನು ಟ್ರೈನಿಂಗ್ ನಡೀತಾ ಇದೆಯಪ್ಪ, ಟ್ರೈನಿಂಗ್ ಮಾಡ್ತಾ ಇರ್ಪುಟ. ಎಲ್ಲ ಎಲೆಗಳನ್ನ ತಿನ್ನಬೇಕು, ಒಂದೇನು ಬಿಡೋ ಹಾಗಿಲ್ಲ, ನೋಡ್ತಾ ಇರ್ತೀನಿ. ನೀವು ಹತ್ರ ಹೋಗಿ ನಿಮ್ಮ ದಾಡಿ ತಿಂದ್ಬಿಡುತ್ತೆ. ಸರ್ ಒಂದು ಕೆಲಸ ಮಾಡಿ ಸರ್, ಆರಾಮಾಗಿ ಬನ್ನಿ, ಅಡುಗೆ ಮಾಡೋಣ, ಊಟ ಮಾಡೋಣ, ಕೀಗಳು ತಗೊಳ್ಳಿ, ಪ್ರಾಣಿಗಳೆಲ್ಲ ಓಡಾಡ್ತಾ ಇರಲಿ. ಅರ್ಥ ಆಯ್ತಾ? ನಮ್ಗೆ ಇಷ್ಟ ಬಂದಾಗ ಇಟ್ಕೊಳ್ಳೋಣ ಬಿಡಿ. ನಮ್ಗೆ ಅನ್ನಿಸ್ದಾಗ ನಾವು ಹಿಡಿದ್ಬಿಟ್ಟು ಕಟ್ಟಾಕೋಣ ಬಿಡಿ. ನಮ್ಗೆ ಇವಾಗಲೇ ಇಡಬೇಕು ಅಲ್ಲೇ ಮಾಡಬೇಕು ಅಂತ ಏನಿಲ್ಲ ತಾನೇ. ತೊಗೊಂಡೋಗ್ಲಿ ಕೀಗಳನ್ನ, ಬಿಟ್ಬಿಡ್ಲಿ, ಪ್ರಾಣಿಗಳನ್ನ ಓಡಾಡ್ಕೊಂಡಿರಲಿ ಬಿಡಿ. ನಾವು ರೂಲ್ಸ್ ಪ್ರಕಾರ ಯಾಕಿರ್ಬೇಕು? ಸಂಜೆ 6 ಗಂಟೆ. ಇಲ್ಲಿಂದ ಬನ್ನಿ ಸರ್. ಆಯ್ತು ಬಿಡಿ, ಅವ್ರು ಬಿಟ್ಟರೆ ನಾನು ಬಿಡಿ ಸರ್, ಬಿಡಿ ನೀವು ಬನ್ನಿ, ಈ ಕಡೆ ಬನ್ನಿ. ಹೇಗೆ ಹೇಳ್ತಾರೆ ಹಾಗೆ ಕದಿಯೋ ಪ್ಲಾನ್ ಮಾಡ್ತಾರೆ. ನಾನು ಅದನ್ನು ನೋಡ್ತಾ ಇದ್ರೆ ಅವ್ರು ಎತ್ಕೊಂಡ್ರೆ ಅದು ಕದಿಯೋದಲ್ಲ ಸರ್. ನಾವೇನು ಮಾತಾಡೋದು ಬೇಡ, ಹೇಳ್ತೀನಿ ಬಿಡಿ ಸರ್. ನಾನು ನೋಡ್ತಾ ಇದ್ದೀನಿ. ನೀವು ನಿಮ್ಮ ವಾದ ಮಾಡೋದು ಬೇಡ. ನಾನು ಕಣ್ಣಿಟ್ಟು ನೋಡ್ತಾ ಇದ್ದೀನಿ. ನಾವು ತಪ್ಪು ಅಂದ್ರೆ ನಾವು ತಪ್ಪು, ಬಿಟ್ಬಿಡಿ. ಏನಪ್ಪ ಓಕೆ ಸಾರಿ. ದಯವಿಟ್ಟು ಪ್ರಾಣಿಗಳ ಥರ ಬಿಹೇವ್ ಮಾಡಿ. ಅದು ಮುಖಕ್ಕೆ ಕ್ಯಾಪ್ ಹಾಕಿದೆ, ಅದ್ರದ್ದು ಆ್ಯಕ್ಚುಲಿ ಅವ್ರು ಮುಖೋಡ ಹಾಕೋಬೇಕು. ನಾವೆಲ್ಲರೂ ಅದನ್ನು ನೋಡ್ತಿರೋ ಕಳ್ತನ ಅನ್ಸ್ಕೊಳ್ಳಲ್ಲ, ಎಲ್ಲರೂ ಬೇರೆ ಬೇರೆ ಆ್ಯಂಗಲ್ ಅದನ್ನು ನೋಡ್ತಾ ಇರಿ ಅಷ್ಟೇ. ಅಲ್ಲ, ಅದು ಹೆಂಗೆ ಕಳ್ತನ ಆಗುತ್ತೆ? ನಾವು ನೋಡ್ತಿರುವಾಗ ಇಟ್ಕೊಂಡ್ರೆ ಹೆಂಗೆ ಕಳ್ತನ ಆಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಕಲ್ತಿರೋ ಕನ್ನಡದಲ್ಲಿ ಕದಿಯೋದು ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಸಿಂಪಲ್ ಅಪ್ಪ. ಏನಂದ್ರೆ ಅವ್ರ ಪ್ರಕಾರ ಅವ್ರು ಕರೆಕ್ಟು, ನಮ್ಮ ಪ್ರಕಾರ ನಾವು ಕರೆಕ್ಟು. ಯಾರು ಕರೆಕ್ಟು ಏನು ಕತೆ ನಿರ್ಧಾರ ಮಾಡೋರು ಮಾಡಲಿ ಅಷ್ಟೇ, ಬಿಟ್ಬಿಡಿ. ನಾವು ಯಾಕೆ ವಾದಕ್ಕೆ ಇಳಿಬೇಕು? ತಪ್ಪಾಗತ್ತೆ. 45ನೇ ದಿನ ಬೆಳಗ್ಗೆ 8:30. ಮಗಳಿಗೊಂದು ಮೆಸೇಜ್ ಕೊಡೋದು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಮಗಳು, ನನಗೆ ಒಬ್ಬಳು ಕ್ಯೂಟ್ ಮಗಳು ಸಿಕ್ಕಿದ್ದಾಳೆ. ಓಕೆ, ನಿಮಗೆ ಫ್ರೆಂಡ್ ಮಾಡಿಕೊಡ್ತೀನಿ. ಕರ್ಕೊಂಬಂದಾಗ ಅಲ್ಲಿ ಬಂದಮೇಲೆ ತುಂಬ ಹ್ಯಾಪಿ ಅವ್ರಿಗೆ. ಇವನ್ನ ನೋಡಿದ್ರೆ, ಇವಳು ಡ್ಯಾನ್ಸ್ ಮಾಡೋದು ಇದೆಲ್ಲ ನೋಡಿದ್ರೆ ನಿಮ್ಗೆ ಹಾಕಿ ಬರ್ತೀವಿ. ಓಕೆ ಪುಟ್ಟ? ಆದರೆ ನೆನ್ನೆ ನನಗೆ ಗೊತ್ತಿಲ್ಲದೆ ಒಂದು ಇಂಜುರಿ ಆಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ತಂದೆ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ. ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಸೋ ನೈಸ್. ಥ್ಯಾಂಕ್ ಯು. ಯಾ ಓಕೆ ಸರ್. ಬೆಳಗ್ಗೆ 10:45.
ಕರಡಿನ ಯಾಕೆ ಮುಟ್ಟಕ್ಕೆ ಹೋದ್ರಿ ನೀವು? ಅದು ಫುಲ್ಲು ವೈಲೆಂಟ್ ಆಗಿತ್ತು. ಎಲ್ಲರೂ ಪಾಪ ಟ್ರೈ ಮಾಡಿ ಬಿಟ್ಟ ಮೇಲೆ ಹುಡುಗ ಆಗಿದ್ರೆ ಮಾತ್ರ ಹುಡುಗ ಆಗಿದ್ರೆ ಬಾರಿಸ್ಬಿಟ್ರುವೆ ಖಂಡಿತವಾಗಿ ತಡೆಯೋಕ್ಕಾಗಲ್ಲ. ಅವಳು ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ಅದು. ಆಮೇಲೆ ಅವಳು ಮಗು ಥರ ಹೇಳಿದೆ, ಅವಳು ಬೇಡಿ ಹಾಕಿದ್ನಲ್ಲ ಫಸ್ಟು ಇದು ಚೈನು ಪುಟ, ಅದು ಮಾರ್ಕ್ ಬೀಳುತ್ತೆ, ನಾನು ತುಂಬ ಲೂಸ್ ಆಗ್ತೀನಿ, ತಪ್ಪಿಸ್ಕೊಂಡು ಹೋಗೋಂಗಿಲ್ಲ, ಕೋಪರೇಟ್ ಮಾಡು ಅಂತ ಮಾಡಿಸ್ಕೊಂಡ್ಲದು. ನಾನು ಅವಳು ಹ್ಯೂಮನ್ ಆಗಿ ಟ್ರೀಟ್ ಮಾಡಿದೆ, ಅವಳು ತೆಗೆದು ನನಗೆ ಹೊಡೆದ್ಬಿಟ್ಟು ಅಪ್ಪ ಅಪ್ಪ ನೋಡಿ ಅಲ್ಲಿಗೆ ಹೊಡೆದ್ಬಿಟ್ಲ ಅದಕ್ಕೆ ಯಾರೋ ನಂಬರ್ ಡಿಸೈಡ್ ಮಾಡ್ಬಿಟ್ಟ. ಅದು ಇಲ್ಲಿ ಎಲ್ಲ ಆದರೆ ತಡೆಯುತ್ತಮ್ಮ, ಅದು ತುಂಬ ಸೂಕ್ಷ್ಮ ಪ್ರದೇಶ. ನೀನೇ ಹೇಳ್ಕೊಟ್ಟಿರ್ತೀವಿ ಒದ್ದು ಬಿಡತ್ಲಾಗ ಅದಂಗಾಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ನಾನಾದರೆ ನನ್ನ ಮತ್ತೆ ವಾಪಸ್ ಹೊಡಿತಾರೆ, ಹೊಡಿಯಲ್ಲ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದೆ. ಮಧ್ಯಾಹ್ನ 12:30 ಗೇಮ್ ಅಷ್ಟೇ. ನಾನು ಯಾವ ಪರ್ಸ್ನಲ್ ಇಟ್ಕೊಂಡು ಮಾತಾಡಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫಾರ್ ಗೇಮ್ ಅಷ್ಟೇ. ಅರ್ಥ ಆಯ್ತಲ್ಲ? ವಾಪಸ್ ಹೋದ್ಮೇಲೆ ಯದಾ ರಾಜ ತದಾ ಪ್ರಜೆ ಅಷ್ಟೇ. ಸಿಂಪಲ್. ನಮ್ಮ ಕೆಲಸಕ್ಕೆ ನಾವು ವಾಪಸ್ ಹೋಗ್ತೀವಿ ಅಷ್ಟೇ, ಸಿಂಪಲ್. ಈ ಪ್ರತಿ ವಾರ ಕೂಡ ಇದನ್ನು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ನಿಂದೇ ಒಂದು ಪಾಯಿಂಟ್ ಆಫ್ ವ್ಯೂ, ನಂದೇ ಒಂದು ಪಾಯಿಂಟ್ ಆಫ್ ವ್ಯೂ. ನಾನು ಹೇಳೋದು ನೀನು ಒಪ್ಪಲ್ಲ, ನೀನು ಹೇಳೋದು ನಾನು ಒಪ್ಪಲ್ಲ. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ ಕೇಳು, 7 ಟಾಸ್ಕ್ಗಳಾಗಿದೆ. ಈ 7 ಟಾಸ್ಕ್ಗಳಲ್ಲಿ ಈ ಟಾಸ್ಕೇ ನನಗೆ ಇನ್ನೂ ಅರ್ಥ ಆಗದಿರೋದು. ಅಲ್ಲಿ ಸಮಥಿಂಗ್ 7 ಟಾಸ್ಕಲ್ಲಿ ಯಾವ ಟಾಸ್ಕು ನಮ್ಗೆ ಅರ್ಥ ಆಗಲಿಲ್ಲ. ನಮ್ಮದೇ ಆದ ವರ್ಷನ್ಸಲ್ಲಿ ನಾವು ಗೆದ್ವಿ, ಸೋತ್ವಿ. ಬಟ್ ಇದಂತೂ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ. ಬಿಕಾಸ್ ಕ್ಯಾನ್ ಐ ಟೆಲ್ ಯು ಸಮಥಿಂಗ್? ನತರದೃಷ್ಟ ಟಾಸ್ಕ್ ಗೊತ್ತಲ್ಲ ನನಗೆ? ಹಾಂ, ಹೆಂಗಿದ್ರು ಆ ಕಡೆಯಿಂದ? ಅದು ಗೊತ್ತು. ವೈಲೆಂಟ್ ಬೇಕು ಇದ್ರೋ ಇಲ್ವೋ? ಡಿಡ್ ವಿ ಅಕ್ಸೆಪ್ಟ್ ಇಟ್ ಆರ್ ನಾಟ್? ಅವ್ರು ಗೆದ್ರೋ ಇಲ್ವೋ ಅಷ್ಟೇ. ಅದು ಮನುಷ್ಯರಾಗಿ ಗೆದ್ದರು, ಇಲ್ಲಿ ಪ್ರಾಣಿಗಳಾಗಿ ಗೆದ್ವಿ ಅಷ್ಟೇ. ಅರ್ಥ ಆಯ್ತಾ? ಪ್ರಾಣಿಗಳು ಹೆಂಗಿರುತ್ತೆ? ಪ್ರಾಣಿಗಳಿಗೆ ಒಂದು ಮಟ್ಟಿಗೆ ಎಮೋಷನ್ಸ್ ಇರುತ್ತೆ, ಹಾಗಂತ ಆ ವೈಲ್ಡ್ನೆಸ್ ಬಿಡುತ್ತಾ? ಎದ್ದು ಬೀಳುತ್ತೆ. ಅವ್ರು ಈಗ ಡೆಲಿ ಸಮಥಿಂಗ್ 2-3 ಸರ್ಕಸ್ಗಳಲ್ಲಿ ಆ ರಿಂಗ್ ಮಾಸ್ಟರ್ನ ಸಾಯಿಸಿದೆ. ಇಟ್ ಗಾಟ್ ಹರ್ಟ್. ಅದು ವೈಲ್ಡ್ ಆ್ಯನಿಮಲ್. ಒಂದು ಸಿಂಹ ಇರ್ಬೋದು, ಒಂದು ಹುಲಿ ಇರ್ಬೋದು. ಲಿಟ್ರಲಿ ಇಟ್ ಏಟ್ ದ ರಿಂಗ್ ಮಾಸ್ಟರ್. ಸೊ ಪ್ರಾಣಿಗಳು ಕೋಪ ಬಂದರೆ ಮನುಷ್ಯರನ್ನ ಕೊಲ್ಲುತ್ತೆ. ಅದರ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಪ್ರಾಣಿಗಳು, ಶಿಕಾರಿಗಳು ಡೆಫಿನೇಷನ್ ನನಗೆ ಖಂಡಿತವಾಗ್ಲೂ ಗೊತ್ತು. ಶಿಕಾರಿಗಳು ಹೊಡೆಯೋದ್ರಲ್ಲೂ ತಪ್ಪಿಲ್ಲ, ಪ್ರಾಣಿಗಳು ಹುಚ್ಚುಚ್ಚಿರ್ತಾರೆ ಆಡೋದ್ರಲ್ಲೂ ತಪ್ಪಿಲ್ಲ. ಅವ್ರ ಆಟ ಅವ್ರು ಆಡಿದ್ದಾರೆ, ನಮ್ಮ ಆಟ ನಾವು ಆಡಿದ್ದೀವಿ. ಐ ಡೋರ್ ಯು. ನೀನು ಏನು ಮಾಡಿದೆ, ನೀನು ಕೋತಿಯಾಗಿ ಏನೇನು ಮಾಡಬೇಕು, ನೀನು ಎಷ್ಟು ಕಷ್ಟ ತೊಗೋಬೇಕು, ನಾನು ಎಲ್ಲರ ಮುಂದೆ ಹೇಳ್ತೀನಿ, ಯು ಆರ್ ಟೂ ಗುಡ್. ನೀನು ಫಸ್ಟ್ ಹಾಫ್ ನೀನು ಏನು ನಮ್ಮದು ರಾತ್ರಿ ಊಟ ಆಗೋವರೆಗೂ ನೀನು ಏನು ಟ್ರೈ ಮಾಡ್ತೆ, ದಟ್ ವಾಸ್ ಟೂ ಗುಡ್. ಮಧ್ಯಾಹ್ನ 12:45 ಯಾರ್ದಿದ್ದು ಕಾರು? ಫಸ್ಟ್ ಯಾವ್ದು ರಿಯಾಕ್ಷನ್? ಫಸ್ಟ್ ಮಲಗಿರ್ತೀನಿ. ಅಷ್ಟು ನೀನಲ್ಲ, ನಾನು ಯಾವ ರಿಯಾಕ್ಷನ್ ಕೊಡ್ಬೇಕು? ನಾನು ನೋಡಿದ ತಕ್ಷಣ ಭಯ. ಹಾಂ, ಓಕೆ. ಅದಾದ್ಮೇಲೆ ಫಸ್ಟ್ ಭಯ, ಆಮೇಲೆ ನೀನು ಮಿಕ್ಕಿದ್ದು. ಹಾಂ, ಓಕೆ. ಮಲಗಿರ್ತೀನಿ ನಾನು, ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ನಡ್ಕೊಂಡು ಬರ್ತಾ ಇರ್ತೀನಿ. ಆಯಿತು, ಬಂದೆ. ಆಯ್ತಾ? ಭಯ ಆಯ್ತು. ಭಯ ಆಯ್ತಲ್ಲ? ಭಯ ಆಯ್ತು ತಾನೆ? ಪ್ಯಾಂಟ್ ಬಿಚ್ಚಿದೆ ತಾನೆ? ಆಮೇಲೆ ಏನು ಮಾಡ್ತೀರಾ? ನಿನಗೆ ಭಯ ಆಗ್ಬೇಕಾಗ. ತುಂಬಾ ಖರಾಬ್ ಆಗಿತ್ತು. ನೆಕ್ಸ್ಟ್ ಇದು ಸುಸು ಮಾಡ್ಕೊಳ್ಳೋದು. ಇವ್ಳು ನೋಡ್ಬಿಟ್ಟು ಐ ವಿಲ್ ಪೀ ಇನ್ ಮೈ ಪ್ಯಾಂಟ್ಸ್ ಅಂತ. ಆಯ್ತಾ? ಆಯ್ತಾ ರಿಯಾಕ್ಷನ್? ನೆಕ್ಸ್ಟ್ ಫೇಂಟ್. ಓಕೆ, ರೆಡಿ. ಜಲ್ವಾ. ಅವ್ರದ್ದು ಬಾಳೆಹಣ್ಣು ಕೊಡ್ತೀನಿ. ಬಾಳೆಹಣ್ಣು ನಿಂತ್ಕೋ. ಕಾನ್ಫಿಡೆಂಟ್ ಗ್ರೂಪ್ನಿಂದ ಬಿಗ್ ಬಾಸ್ ವಿನ್ನರ್ಗೆ 51 ಲಕ್ಷ ರೂಪಾಯಿ ಬೆಲೆ ಬಾಳುವ ಇಂಟರ್ನ್ಯಾಷನಲ್ ಗುಣಮಟ್ಟದ ಅಮೋಘ ಅಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ.
ತಮಾಷೆನೇ ಅಲ್ಲ. ತಮಾಷೆನೇ ಅಲ್ಲ. ಮಧ್ಯಾಹ್ನ 1 ಗಂಟೆ. ಅವ್ರದ್ದು ಬಾಳೆಹಣ್ಣು ಕೊಡ್ತೀನಿ, ಬಾಳೆಹಣ್ಣು ನಿಂತ್ಕೋ. ಎಲ್ಲೋ ಹೋಗ್ಬೇಡ, ಕೂದ ಕೆಳಗೆ ಅಲ್ಲಾಡಬಾರ್ದು. ಓಹೋ ಸ್ಟುಪಿಡ್ ಫೆಲೋ. ಎಲ್ಲ ಓಕೆ. ಹ್ಯಾಟ್ ಯಾಕೆ? ಹ್ಯಾಟು ನೀನು ಆಲ್ಮೋಸ್ಟ್ ನನ್ನ ಸಾಯಿಸ್ಬಿಟ್ಟಿದ್ದೆ ಗೊತ್ತಾ? ಯು ಆಲ್ಮೋಸ್ಟ್ ಕಿಲ್ ಮೀ. ಹ್ಯಾಟಲ್ಲಿ 3 ಜನ ಸಾಯ್ಬೋದು. ಹಂಗೆ ಕೂತಿರ್ಬೇಕು. ಬೆಳಗ್ಗೆ ಹೊಟ್ಟೆಗೆ ಏನು ತಿಂದೆ? ಅದಕ್ಕೆ ಹಿಂಗೆ ಆಡ್ತಿದ್ಯಾ? ಯಾರು ಮಾಡಿದ್ದು? ಯಾರೋ ಜಿರಾಫೆ ಮಾಡಿ ತಿಂದ ನೀನು? ನಿನ್ಗೇನು ಕೆಟ್ಟ ರೋಗ ಬಂದಿದೆ ಅದನ್ನೆಲ್ಲ ತಿನ್ಕೊಂಡು? ಜಿರಾಫೆ ಪಕ್ಕದಲ್ಲಿ ಕೂತ್ಕೋ. ಹೋಗಲಿ ಬೈಲೆ. ಲೋಪ ಬಿದ್ಲು ಹೇಳು. ಜಿರಾಫೆ ಪಕ್ಕಪ್ಪ ಬೈಲೆ. 46ನೇ ದಿನ ಬೆಳಗ್ಗೆ 8 ಗಂಟೆ 45 ನಿಮಿಷ. 3, 2, 1. ಓಕೆ, ನೀವು ನಿದ್ದೆ ಮಾಡ್ತಿದ್ದೀರಾ, ನನಗೂ ನಿದ್ದೆ ಮಾಡೋಕ್ಕೆ ಓಕೆ ಅಂದಿದ್ದೀರಾ. ಗುಡ್ ನೈಟ್. ಮೆಸೇಜ್ ಒಂದು ದೊಡ್ಡ ಪ್ರಾಬ್ಲಮಿಗೆ ಸಿಕ್ಕಾಕೊಂಡಿದ್ದೀನಿ. ಕ್ಯಾನ್ ಯು ಹೆಲ್ಪ್? ಫಸ್ಟ್ ಹೇಳಿ ನೋಡೋಣ ನಮ್ಮ ಕೈಲಾಗತ್ತಾ ಇಲ್ವಾ ಅಂತ. ಫಸ್ಟ್ ಪ್ರಾಮಿಸ್ ಮಾಡಿ ದಟ್ ಯು ಕ್ಯಾನ್ ಹೆಲ್ಪ್ ಅಂತ. ನೀನು ನನ್ನ PPP ಆಡಬೇಕು. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ಈ ಡೈಲಾಗ್ನ ಯಾರು ಲೈನ್ ಲಾಸ್ಟ್ ಹೊಡಿತಾರೋ ಅವ್ರನ್ನ ಡೌಗಾರ ಅಂತ ಕರೀತಾರೆ. ಆಯ್ತಾ? ಅವೆಲ್ಲ ಕೇಳಿಸಲ್ಲ. ಈಗ ಕೇಳಿಸಿಲ್ಲ ಹೇಳೋಗ್ಲಿ ಅಂತ. ಬಿಗ್ ಬಾಸ್ ಹತ್ರ ಕೇಳಿ ಒಂದು 5 minutes ನಿದ್ದೆ ಮಾಡೋಕ್ಕೆ ಪರ್ಮಿಷನ್ ಕೊಡಿಸಿ ಪ್ಲೀಸ್. ನಾನೇ ಒಪ್ಕೊಳ್ಳಲ್ಲ. ಲಾಸ್ಟ್ 5 minutes ಎಕ್ಸ್ಟ್ರಾ. ನನ್ನ ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆ ನಿಯಮಗಳ ವಿರುದ್ಧ ಹೋಗ್ತಾವ್ರಂದ್ರೆ ನಾನೇ ಒಪ್ಪೋದಿಲ್ಲ ಇದಕ್ಕೆ. 2 minutes. ನಾನು ನಿಮಗೆ 10 to 15 minutes ನಿದ್ದೆ ಮಾಡ್ಬೋದು. ಹೆಂಗೆ? ಈಗ ಹೆಂಗಿರೋ ದಿನಾಗ್ಲೂ ಬೆಳಗ್ಗೆ ದಿನನಿತ್ಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಸೊ ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ 15 ನಿಮಿಷ ನಿದ್ದೆ ಮಾಡಿ. ಮಧ್ಯಾಹ್ನ 1 ಗಂಟೆ 15 ನಿಮಿಷ. ಎಲ್ಲ ಕ್ಯಾಬಿನ್ ಫೇರ್ ಹೇಳಬೇಕು ಅಂತಿದ್ರು ದೇವರು ಸರ್ ಅಣ್ಣ ಹೇಳ್ದಂಗೆ. ಇಲ್ಲಮ್ಮ ವರ್ಕ್ ಆಗುತ್ತೆ. ನಿನ್ನ ಪಾಸಿಟಿವ್ ಆ್ಯಟಿಟ್ಯೂಡಿಂದ ಇದಾಗಿರೋದಮ್ಮ. ಥ್ಯಾಂಕ್ ಯು. ಯಾವತ್ತಾದರೂ ಇಷ್ಟು ದಿನದಲ್ಲಿ ಇಬ್ರಿಗೂ ಬೆನಿಫಿಟ್ ಆಗಿದೆಯಾ? ಫಸ್ಟ್ ಟೈಮು ನೋಡ ಅಂಥದ್ದೇ ಟಾಸ್ಕ್ ಇತ್ತು. ಫಸ್ಟ್ ಟಾಸ್ಕ್ ಆದಮೇಲೆ ಇದು ಫಸ್ಟ್ ಟಾಸ್ಕ್ ಒಟ್ಟಿಗೆ ಮಾಡಿದ್ದಕ್ಕೆ ಜೊತೆಗೆ ಸಿಕ್ತು. ಇದು ಬೇರೆ ಅಲ್ಲ, ಇದು 2 ಗುಂಪು ಇತ್ತಲ್ಲ. ನಾನು ಅನ್ಕೊಂಡೆ, ಆದರೆ ಅಂದ ತಕ್ಷಣ ಅಯ್ಯೋ ಇದೇನೋ ನನ್ನಿಂದ ಪಾಯಿಂಟ್ಸ್ ಹೋಯ್ತಾ ಅಂತ ನಾನು ಅನ್ಕೋತಿದ್ದೆ. ಸ್ವಲ್ಪ ಇನ್ನೊಂದಷ್ಟು ಬ್ರೆಡ್ ಸಿಕ್ಕಿ ಇನ್ನೊಂದು 4 ಸಿಕ್ಬಿಟ್ಟಿದ್ರೆ ಎಲ್ರಿಗೂ ಒಂದೊಂದು ಅಂತ. ಆಮೇಲೆ ಇದು ಮೊದಲನೇ ಸಲ ಹೈಯೆಸ್ಟ್ 1800 ಕಡೆ ಕನ್ಸ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್. ಜಾಸ್ತಿ. ಹೌದು, ಅಲ್ಲ ಪಾಯಿಂಟ್ ಬಂದಿದ್ದು ಜಾಸ್ತಿ ಫಸ್ಟ್ ಟೈಮು, ಕನ್ಸಂಪ್ಷನ್ ಮಾಡಿದ್ದು ಫಸ್ಟ್ ಟೈಮ್. ನಾನು ಕ್ಯಾಲ್ಕುಲೇಷನ್ ತುಂಬ ಫಾಸ್ಟು. ನನಗೆ ಬಿಟ್ಬಿಟ್ರೆ 20 ಫ್ಯಾಕ್ಟ್ ಟ್ರ್ಯಾಕ್ ಮಾಡ್ಬಿಟ್ಟು ಟ್ಯಾಕ್ ನಿಂಗೆ ಕೊಡ್ತೀನಿ. ನೀವು ಮಿನಿಮಮ್ ಪಾಯಿಂಟ್ಸ್ ಫೇಸ್ ಮಾಡಿಸ್ತೀನಿ ಅಷ್ಟೇ. ಬಿಟ್ಟರೆ ಅಂದರೆ ನಾನು ಲೆಕ್ಕಾಚಾರಗಳು ನಾನು ರವೆ ಅಂತ ಅನ್ಕೊಂಡು ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಆಗುತ್ತೆ ಗೊತ್ತಿರೋದನ್ನ ಟಕ್ ಟಕ್ ಫಸ್ಟ್ ಏನು ಸಿಗುತ್ತೆ ಅದನ್ನು ಹಾಕೊಂಡ್ಬಿಡ್ಬೇಕು. ಬೇಡ ಅಂದ್ರೆ ಅಳಿಸೋಣ. ಅರ್ಥ ಆಯ್ತು ನಿಮಗೆ? ನೀನು ಹುಡುಕೋದ್ರಲ್ಲಿ 1 ನಿಮಿಷ ಔಟ್, 1 ನಿಮಿಷ ಕೊಟ್ಟಿರೋದು ಅವರು. ಅದೇ ಟ್ರಿಕ್ಕು. ಫಸ್ಟ್ ಏನು ಕಾಣ್ತಿದೆ ಟೆಂಪ್ಟ್ ಅದು ಹಾಕು ಮ್ಯಾಕ್ಸಿಮಮ್ ಹಾಕೊಂಬಿಡೋದು. ಅದನ್ನು ತಿನ್ನೋಕ್ಕಾಗಲ್ಲ, ಜಾಮು ಅವೆರಡು ಜಾಬ್ ಸಾಕು ನಮಗೆ. ರವೆಗೆ ಎಕ್ಸ್ಟ್ರಾ ಬಂತು. ಮಧ್ಯಾಹ್ನ 3 ಗಂಟೆ. ನೀನು ಗಂಡ ನಿಮ್ಮ ಮಕ್ಕಳು ಇದ್ರೆ 1 ತಿಂಗಳಿಗೆ ಎಷ್ಟು ಬೇಕು ಖರ್ಚು ಮಾಡೋಕ್ಕೆ? ಅಕಾರ್ಡಿಂಗ್ ಟು ಮೀ ಲಕ್ಸುರೀಸ್ ಕೇಳ್ತಾ ಇದೆ, ಜಸ್ಟ್ ನೆಸೆಸಿಟೀಸ್. ಜಸ್ಟ್ 1 ತಿಂಗಳಿಗೆ ನಿನಗೆ ಎಷ್ಟು ಬೇಕಮ್ಮ ಖರ್ಚಿಗೆ?
ನನಗೆ ಜಸ್ಟ್ ಮೀ ಅವ್ರು ಮೂರು ಜನ ಇವಾಗ ನಿಂದ ಹೇಳು ಫಸ್ಟ್. ನಂದಿರ್ ಸ್ವಲ್ಪ ಜಾಸ್ತಿ. ಎಷ್ಟು? ಅಟ್ಲೀಸ್ಟ್ 1.5. ವಾಟ್ ಸೀರಿಯಸ್ಲಿ? ಇವಾಗಲೂ ನಾನು ಅಷ್ಟೇ ಮಾಡೋದು. ಆಲ್ಮೋಸ್ಟ್ 70 to 80 a month. Per month? Yeah. You spend on yourself? Yeah. Are you mad? Yeah. Are you human? Yeah, animal. 1.5 ಅಂದ್ರೆ ಮತ್ತೆ 80 ಅಂತೀಯಾ? ಇವಾಗ 80 ಅಪ್ಪ, 70-80. ಮುಂಚೆ 1.5 ಮಾಡ್ತೀವಿ. ಏನಕ್ಕೆ ಏನೇನು ಖರ್ಚು ಮಾಡ್ತೀಯಾ? ಜನರಲಿ ನಂದು ಸ್ಪಾಸು, ಮಸಾಜಸ್ದು, ನನ್ನ ನೇಲ್ ಬಾರ್, ಅದು ಕ್ಲೋದಿಂಗ್. ಮಾದೇವ, ನಾನು ಆ್ಯಕ್ಚುಲಿ ಒಂದು ಬಿಲೀವ್ ಇಟ್ ಸುಜಾ, ನಾನು ನಂದು ಕಾರ್ಗೆ ಖರ್ಚು ಬಿಟ್ಟರೆ ನಾನು ಯಾವತ್ತೂ ಒಂದ್ಸಲ ಬಟ್ಟೆ ಶಾಪಿಂಗ್ ಮಾಡ್ತೀನಿ. ಓಕೆ, 7-8,000 ಅಷ್ಟೇ ನಾನು ಖರ್ಚು ಮಾಡ್ಕೊಳ್ಳೋದು. ಮಿಕ್ಕಿದೆಲ್ಲ ಅವ್ರಿಗೆ ಖರ್ಚು ಮಾಡೋದು, ನನಗೆ ಅಂತ ಖರ್ಚು ಮಾಡ್ಕೊಳ್ಳೋದು ಅಷ್ಟೇ. ನಾನು ತಿಂಗಳಿಗೆ ನಾನೆಷ್ಟು ಖರ್ಚು ಮಾಡ್ಬೋದು? ನನಗೆ ಹಾಲಿಡೇಸ್ 20,000. ಕಾರ್ದೆಲ್ಲ ಲೆಕ್ಕ ಹಾಕೋಬೇಕಾ? ಕಾರ್ದು ಬಿಟ್ಟು ಕಾರ್ ಫ್ಯೂಯಲ್ ಲೆಕ್ಕ ಹಾಕಿದ್ರೆ ನಾನು ಅಷ್ಟೇ. ಫ್ಯೂಯಲ್ ಡ್ರೈವೋ ನಿಂದು ಬಿಡೋ ಕಾಂಪೀಟ್. ನೀನು ಬರ್ತಾ ಇದ್ದೆ ಅಂದರೆ ನಾನು ರೇಸ್ಗೆ ಬರಲ್ಲ. ಇಲ್ಲಪ್ಪ, ನಾನು ಹತ್ರನೂ ಬರಲ್ಲ. ಕಾರ್ ಮಾರ್ಬಿಟ್ಟು ಸೈಕಲ್ ತೊಗೋತೀನಿ ನಾನು. ನೀನು ರೇಸಲ್ಲಿ ಇದೆಯಾ ಅಂದರೆ ಹಾಗೇನಿಲ್ಲ. ಥ್ಯಾಂಕ್ ಗಾಡ್ ಯು ಆರ್ ನಾಟ್ ಮೈ ಗರ್ಲ್ ಫ್ರೆಂಡ್ ಆರ್ ಮೈ ವೈಫ್. ಐ ಕಾಂಟ್ ಅಫೋರ್ಡ್ ಯು ಬೇಬಿ. ಪ್ಲೀಸ್ ಹಾಗೆ ಹೇಳ್ಬೇಡ. ಹಂಗಾರೆ ಫ್ಯಾಮಿಲಿ ಇದ್ರೆ ನಿಮ್ಮ ಪ್ರಕಾರ ಒಂದು 4 lakhs 3 lakhs ಬೇಕು ಅವಳಿಗೆ. ಅಲ್ಲ, ಅವಳೇ 1.5 ಮಾಡ್ತಿಲ್ಲಂತೆ, ಮುಂಚೆವರೆಗೂ ಹೇಳಿಲ್ಲಲ್ಲ. ಮದುವೆ ಆದ್ಮೇಲೆ ಎಷ್ಟು ಬೇಕಾಗುತ್ತೆ ನಿನ್ನ ಪ್ರಕಾರ ಮನೆ ನಡೆಸೋಕೆ? ಅವಾಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗ್ತೀನಿ ಅಂತ ನಂದೊಂದು. ನಿನ್ನೊಬ್ಬಳಿಗಲ್ಲ, ಮನೆಗೆ. ನೀನು ಇವಾಗ ಮದುವೆ ಆಗಿದೆ ಅನ್ಕೋ, ತಿಂಗಳಿಗೆ ಎಷ್ಟು ಬೇಕು? ಅಟ್ಲೀಸ್ಟ್ ಒನ್ ಡೀಸೆಂಟ್ ವಿತೌಟ್ ಕಿಡ್ ಅಂದರೆ ಒಂದು 2.5 ಟುಗೆದರ್ ಕಪಲ್ ಇಬ್ಬರಿಗೆ 2.5 lakhs ಮಂತ್. ಹೌದು, ಕರೆಕ್ಟ್. You know what I'm saying? per month ಅಲ್ವಾ? Per month. ಇಬ್ರಿಗೆ ಎಲ್ಲ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಲ್ಲ. ಅವ್ರು ಬೇಕಂದ್ರೆ ಸ್ಪೆಂಡ್ ಮಾಡೋದು ಬೇಡ, ನಾನು ಸ್ಪೆಂಡ್ ಮಾಡ್ತೀನಿ. ನನಗೆ ನನ್ನ ಒಬ್ಬನಿಗೆ ತಿಂಗಳಿಗೆ 20,000 ಇದ್ರೆ ಫಿನಿಶ್. ಡಿಪೆಂಡ್ಸ್ ಒಂದೊಂದು ಮಂತು ನಾನು ಎಲ್ಲೂ ಹೋಗಲ್ಲ, ನಾನು ಶೂಟಿಂಗ್ ಮಾಡ್ತಾ ಇರ್ತೀನಿ. ದಟ್ ಇಸ್ ಸೇವ್. ನೋ, ಕೆಲಸ ಮಾಡುವಾಗ ನಥಿಂಗ್. ಕೆಲಸ ಮಾಡಲ್ಲ, ದಟ್ಸ್ ದಟ್ ಟೈಮ್ ಸೋ ಮಚ್ ಟು. ದೀಪಿ, ಥ್ಯಾಂಕ್ ಗಾಡ್ ಐ ಡಿಡ್ ನಾಟ್ ಫಾಲ್ ಇನ್ ಲವ್ ವಿತ್ ಯು. ಐ ಆಮ್ ಗ್ಲಾಡ್ ಯು ಆರ್ ನಾಟ್ ಮೈ ವೈಫ್. ಅಂದ್ರೆ ಅದರ್ವೈಸ್ ಗ್ರೀಷ್ಮಾ ಕೇಳಿಸ್ಕೊಂತಿದ್ದೀರಾ? ಆ ವಿಷಯದಲ್ಲಿ ಅವಳು ಗ್ರೇಟ್. ಸೀರಿಯಸ್ಲಿ ಶಿ ಡಸ್ 5 ಪೈಸೆ ಅವ್ರನ್ನ ಮೀಟ್ ಶಿ ನಾಟ್ ಮೆಟರ್ ಅಟ್ ಆಲ್. ಅಂದ್ರೆ ಇನ್ ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ, ನೀನ್ ಖರ್ಚು ಮಾಡು. ನಾನು ಹೇಳಿದ ಐ ಕಾಂಟ್ ಅಫೋರ್ಡ್ ಯು ಒಂದೇ. ಗೊತ್ತಾಯ್ತು, ಕೇಳಿದೆ ನಾನು. ಕ್ಲೀನ್ ಮಾಡ್ತೀನಿ, ಮನೆ ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ಇದು ಮಾಡ್ತೀನಿ. ಇವತ್ತು ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲ, ಆದ್ರೂ ಬಂದು ಮಾಡೋದು ನನ್ನ ಮಗನ ಸೋಂಬೇರಿ. ನೀನೇ ಹೋಗಿ ಜಿಮ್ ಮಾಡಕ್ಕೆ ಹೋಗಿ ಬಂದು ತಿನ್ಕೊಂಡು ಅಲ್ಲಿ ಹೋಗಿ ಅಂತ ಮಾಡ್ತೀಯ. ಏನ್ ಮಾಡ್ದೆ? ಎಂಜಿಲ್ನ ತೊಳೆಯಕ್ಕೆ ತುಂಬಾ ಕಷ್ಟಪಡ್ಬೇಕು. 40 ದಿವಸದ ಎಂಜಿಲ್ನ ನಾನು ತೊಳೆದೆ. ನೀನ್ ಫಸ್ಟ್ ಆಫ್ ಆಲ್ ಅದನ್ನ ಆಕ್ಚುಲಿ You're crossing your limit. ತಮಾಷೆನೇ ಅಲ್ಲ, ತಮಾಷೆನೇ ಅಲ್ಲ. 47ನೇ ದಿನ ಮಧ್ಯಾಹ್ನ 12:30. ನಿನ್ನ ಐಡಿಯಾ ಏನೂ ಗೊತ್ತಿಲ್ಲ. ನನ್ನ ಐಡಿಯಾ ಅಂದರೆ ಸಂಜೆ ಇರ್ತಾನೆ. ಸಂಜೆ ಅನುಭವ ಟೀಮ್, ಸ್ಟ್ರಾಂಗ್ ಟೀಮ್ ಅದು. ಆ 4 ದಿನದಿಂದ ನ್ಯೂಟ್ರಲ್ ಅದು. ಏನು ಅಲ್ಲಿ ಅವರೆಲ್ಲ ಒಂದೇ. ಆಮೇಲೆ ಅಲ್ಲೊಂದು ಥ್ರೆಟ್ಟಿಂಗ್ ಅಂದರೆ ಈ 4 ಜನ ಒಟ್ಟಿಗೆ ಇರ್ತಾರೆ, ಆ 4 ಜನನ ಬ್ರೇಕ್ ಮಾಡಬೇಕು. ಅದು ಸ್ನೇಹಿತ ಅನುಭವ ಇರಲಿ, ಅದು ಕಾರಣ ಹೇಳ್ತೀನಿ. ಅವರು ಇರಲಿ. ಪಾಪ ನನ್ನ ನಿನ್ನೆ ಹೆಸರು ಬಂದಿಲ್ಲ. ಗುರುಗಳೇ, ಒಂದು ವಿಷಯ ಇದೇನಂದರೆ ನಮ್ಮ ನಿರ್ಧಾರಕ್ಕಿಂತ ಜನಗಳ ನಿರ್ಧಾರ ಕೂಡ ನಮ್ಮ ಆ್ಯಕ್ಚುಲಿ ನೋಡ್ಬೇಕು. ಯಾಕಂದರೆ ಅದು ಸಪ್ರೇಟ್ ಅಮ್ಮ, ಅದಿದೆ, ಅದ್ರ ಬಗ್ಗೆ ಗೌರವ ಇದೆ, ನಡೆಯುತ್ತೆ. ಇಲ್ಲೇನೋ ಮಾಡಬೇಕಲ್ಲ, ಏನು ಮಾಡ್ತಿಲ್ಲ ಅಂತ ನಾನು ಏನೋ ಮಾಡಬೇಕು. ಮುಂಚೆ ಸೆಕೆಂಡ್ ವೀಕ್ ಏನಾಯಿತು, ಕ್ಯಾಪ್ಟನ್ ಆಗಿ ಲಯೇಂದ್ರ ಅವ್ರನ್ನ ಇವರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಆ 4 ಕೋಟ್ ಹೊಡಿದಿದ್ರೆ ಎಲ್ಲ ಡಿಸಿಷನ್ ಹಾಕೊಳ್ಳೋದು. ನಿನ್ನೆ ನಾನು ಟೆಸ್ಟ್ ಮಾಡಿ ನಾನು ಏನು ಮಾಡಿದೆ, ಅವ್ರು ಕುಣಿದಾಡ್ತಿದ್ಲು. ನಾನು ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಹರ್ಷಿಕೆ. ಅದಕ್ಕೆ ಶ್ವೇತಗೆ ಹರ್ಷಿಕೆ ರೋಹಿತ್ ಫ್ರೀ ಇದ್ದಾರೆ, ಟ್ರೈ ಮಾಡಿ ಅವ್ರಿಗೆಲ್ಲ ಕುಡಿ ಒಂದು ಕೆಲಸ, ಒಂದು ಜವಾಬ್ದಾರಿ ಕೊಡಿ ಅವ್ರಿಗೆ ಏನು ಅಂತ, ಅಲ್ಲಿ ಡೈಲಿ ಔಟ್ ಮಾಡೋ ಅಂತ. ತಕ್ಷಣ ಅನುಪಮನ ಇಷ್ಟಲ್ಲೇ ಇಲ್ಲ. ಅನುಪಮನ್ನ ತಂದುಕೊಡ್ಬಿಟ್ಲು ಅಲ್ಲಿ ಶನಿವಾರದವರು. ಯಾಕೆ ಅಂದರೆ ಶನಿವಾರ ನಾಮಿನೇಷನ್ ಹರ್ಷಿಕೆ ಹೋಗ್ತಾರೆ, ಹೋಗ್ಬಿಟ್ರೆ
ಪ್ರಾಬ್ಲಮ್ ಇಲ್ಲ ಅಂತ. ಅದು ರಾಜತಾಂತ್ರಿಕತೆ ಅವ್ರು ಯೋಚನೆ ಮಾಡ್ತಾ ಇರೋದು. ನಾನು ಇವಾಗ ಎಲ್ಲ ಬಿದ್ದು ನಾನು ಕೊಡಿ, ನಾನು ಮಾಡಿ ತೋರಿಸ್ತೀನಿ, ಮಾಡಲಿಲ್ಲ ಅಂದರೆ ಬೇರೆ ಕೊಡಿ, ಒಂದಿನ ಬಿಟ್ಟಾಗ ಮಾರಿದಿನ ಕೊಡಿ, ಕೊಡ್ತೇನೆ. ನೀವು ಕೊಟ್ಬಿಟ್ಟು ಮಾಡೋಕ್ಕಾಗುತ್ತೆ? ಏನು ನೀನು ಬ್ರಹ್ಮ ರಹಸ್ಯನ ಅದು? ಯಾವನು ಬೇಕಾದ್ರೂ ಮಾಡ್ತಾನೆ ಬ್ರಹ್ಮ. ಅದೇ ಇನ್ನೊಂದು ವಿಷಯ ಬರೋಳೆ, ಹೆಣ್ಮಕ್ಳು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಬಿಕಾಸ್ ಅವರು ಆಲ್ರೆಡಿ ನೋಡ್ಕೊಳ್ಳೋರು. ಮಧ್ಯಾಹ್ನ 2:30 ಡಬ್ಬಿಂಗ್ ಇಲ್ಲ, ರಿಪೀಟ್ ಐಡಿಯಾ ಅದು ಸಾಕು, ಒಂದು ಮಾಡಾಯ್ತಲ್ಲ. ಏನು ಈ ವಾರ ನಾಮಿನೇಷನ್ನು 3 ಜನ ಇದ್ದಾರೆ, ಅವರಲ್ಲಿ ಒಬ್ಬರು ಇಬ್ಬರು ಕಟಾಯಿಸ್ಕೋತಾರೆ. ಈಗ ನಾನು ಕ್ಯಾಪ್ಟನ್ ಆಗೆಲ್ಲ ಎಂಜಾಯ್ ಮಾಡಿದ್ದಾಯಿತು. ಈ ವಾರ ನಂದು ನಾಮಿನೇಷನ್ ಕೂಡ ಸಾಧ್ಯತೆಗಳಿರುತ್ತೆ. ಸೂರ್ಯದೇವನ ಇದನ್ನ ನೋಡ್ತಾ ಇದ್ವಿ. ಈ ಸತಿ ನಾಮಿನೇಷನ್ನು ಬೇಕಾದ್ರೆ ಹೊಟ್ಟೆ ಮೇಲೆ ನೋಡಿ, ಎಷ್ಟು ಹಸು ಕೊಟ್ಟರೆ ನಾನು ತರ್ಕೋತೀನಿ, ಜಿಮ್ಮು ಮಾಡ್ತೀನಿ. ಆದರೆ ನಾಮಿನೇಷನ್ ಅನ್ನೋದೊಂದು ಯಾವಾಗಲೂ ನನಗೆ ಭಯ, ಸ್ವಲ್ಪ ಟೆನ್ಷನ್ನು. ಸೊ ಅದು ಬೇರೆಯವ್ರನ್ನ ಬೇಕಾದ್ರೆ ಹೊರಗಡೆ ಕಳಿಸಿ, ನನ್ನ ಮಾತ್ರ ಕಳಿಸ್ಬೇಡ. ಗುರುವಾಯೂರಪ್ಪ ಗುರುವಾಯೂರಪ್ಪ ಗುರುವಾಯೂರಪ್ಪ. ಇದೇನು ಗೊತ್ತಾ, ದೇವಸ್ಥಾನಕ್ಕೆ ಹೋಗ್ತಾರಂತೆ, ಚುಟ್ಕ ಕೇಳಿದ್ರಲ್ಲ, ದೇವಸ್ಥಾನಕ್ಕೆ ಹೋಗ್ತಾರಂತೆ. ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೋತಾನಂತೆ. ಅಪ್ಪ ದೇವರೇ, ನಾನು ಇಷ್ಟಪಟ್ಟಿರೋ ಹುಡುಗಿಯನ್ನೇ ನಮ್ಮ ಅಪ್ಪನೂ ಒಪ್ಪಲಿ, ನಮ್ಮ ಮದುವೆಗಿರುವ ವಿಘ್ನಗಳೆಲ್ಲ ತಪ್ಪಲಿ, ಸದ್ಯಕ್ಕೆ ಯಾರೂ ಎತ್ತುಕೊಂಡು ಹೋಗೋದ್ರಲ್ಲಿ ನಾವು ಹೊರಗಡೆ ಬಿಟ್ಟಿರುವ ಚಪ್ಪಲಿ. ಡುಂಡಿರಾಜ್ ಅವರು. ಸಂಜೆ 7:45 ಹೆಂಗ್ ಬಂದ್ರು ನಿಮ್ಗೆಲ್ಲ ಇದೆ ಅನ್ಕೊಂಡು ಶುರು ಮಾಡಿ ಸಕ್ಕದಾಗ ಆಡಿದ್ರಿ. ಸೂಪರ್ ನುಗ್ಗೋಣ, ಎಲ್ಲದಕ್ಕೂ ರೆಡಿ ಅಂತ ಬಂದ್ರಲ್ಲ, ಅದಕ್ಕೆ ನಿಮಗೆ ಗ್ರೇಟ್ ಅನ್ಬೇಕು. ಚೆನ್ನಾಗಿ ಮಾಡಿದ್ರಿ. ಯು ಪುಟ್ ಯೋರ್ 100%. ನಾನು ಆಡ್ತಾನೆ ಇರ್ಬೇಕು. ನನಗೆ ಫಸ್ಟ್ ಇದು ಫಿಸಿಕಲ್ ಟಾಸ್ಕ್ ಗುರು. ಸೊ ಫಸ್ಟ್ ಇವರೆಲ್ಲ ಕುಸ್ತಿ ಮಾಡಿದ್ರು, ನಂಗೆ ಇರ್ಲಿಲ್ಲ. ನಂಗೆ ಮಜಾ ಮಾಡಿದೆ ನಾನು, ನಿಜ ಮಜಾ ಮಾಡಿದೆ ನಾನು. ನೀತು ಅವ್ರ ರೂಲ್ಸ್ಗಳು ಹೇಳ್ಕೊಡ್ಬೇಕಿತ್ತು. ಪಾಪ ಅವ್ರಿಗೆ ಗೊತ್ತಿಲ್ಲ, ಆಡಿ ಗೊತ್ತಿಲ್ಲ. ಸಡನ್ ಆಗಿ ಕರ್ಕೊಂಡ್ಬಿಟ್ಟಲ್ಲಿ ರೂಲ್ಸ್ ಗೊತ್ತಿಲ್ಲ. ಅನೂನು ಅಷ್ಟೇ, ನಾನು ಲೈಟ್ ಟಚ್ ಮಾಡಿ ಬಂದ್ಬಿಡ್ಲಾ ಅಂದ್ಲು. ನಿಮ್ಮ ಸ್ಟ್ರೆಂತ್ಗೆ ಆರಾಮಾಗಿ ಹೊಡಿಬೋದು. ನಾನು ಹೊಡಿತಿದ್ದೆ, ಬಟ್ ನನಗೆ ಒಂದು ನಿಜ ಹೇಳ್ತೀನಿ ಸರ್, ಆದಿಂದ ನನಗೇನು ಸಪೋರ್ಟ್ ಸಿಕ್ಕಿಲ್ಲ. ಒಂದು ಟೀಮ್ ಅಂದಮೇಲೆ ನಂಗೆ ಸಪೋರ್ಟ್ ಮಾಡಬೇಕು. ಏನೇ ಪರ್ಸ್ನಲ್ ಮನಸ್ಸಲ್ಲಿ ಏನೇ ಇಟ್ಕೊಂಡಿದ್ರು, ಟಾಸ್ಕಿಗೆ ಬಂದಾಗ ಟಾಸ್ಕ್ ಥರ ಆಡಬೇಕು. ಅವರು ನೀವೇ ಹೇಳಿದ್ರಿ, ಅವ್ರು ನಮ್ಮ ಟೀಮ್ ಕ್ಯಾಪ್ಟನ್ ಅಂತ ನೀವು ಹೇಳಿದ್ರಿ. ಹಂಗಿದ್ಮೇಲೆ ಕ್ಯಾಪ್ಟನ್ ಅಂದಮೇಲೆ ಅದು ಏನಿದ್ರು ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಫೀಲ್ಡ್ಗೆ ಹೋದಾಗ ನಾವು ಟಾಸ್ಕ್ ಥರ ಆಡಬೇಕು. ನಂಗೇನು ಸಪೋರ್ಟ್ ಸಿಕ್ಕಿಲ್ಲ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ. ಅದೇ ನಾನು ಫಸ್ಟ್ ಅವ್ನಿಗೆ ಹೇಳಿದ್ದು 3 ಮುಖ್ಯ. ನಂಗೆ ಆ ಥರ ಯೂಸ್ಲೆಸ್ ಥರ ಫೀಲ್ ಆಗಕ್ಕೆ ಒಂಚೂರು ಇಷ್ಟ ಇಲ್ಲ. ಬಿಕಾಸ್ ನನ್ನಲ್ಲಿ ಕೆಪಾಸಿಟಿ ಇದೆ. ನಾ ಅಕ್ಕುಗೆಲ್ಲ ನಾನು ಹೆದರೋದಿಲ್ಲ. ಅವ್ನು ಏನೇ ಇದ್ರು ನಂಗೆ ಆ ಶಕ್ತಿ ಇಲ್ಲ ಅಂದ್ರೂ ನನ್ಗೆ ಗೊತ್ತು, ಅವ್ನಿಗೆ ಹೆಂಗಾದ್ರೂ ಕ್ಯಾಚ್ ಮಾಡೋಕ್ಕೆ ಐ ಕ್ಯಾನ್ ಡೂ ಇಟ್. ವಿನ್ನರ್ ಅಲ್ಲ ನೀವು? ಹೌದು, ಅಂದರೆ ಫಿಸಿಕಲ್ ರೀ ಇದು. ಹೌದು, ಯಾಕಂದರೆ ಆ ಟೈಮಲ್ಲಿ ನಾವು ಆ್ಯಕ್ಚುಲಿ ತುಂಬ ಶಾರ್ಪ್ ಆಗಿರಬೇಕು. ಆ್ಯಂಡ್ ದಟ್ ಇಸ್ ಪಾಸಿಬಲ್. ನನಗಾಗುತ್ತೆ ಆ ಫಿಸಿಕಲ್ ಟಾಸ್ಕಲ್ಲಿ ತುಂಬ ಶಾರ್ಪ್ ಆಗಿರೋಕ್ಕಾಗುತ್ತೆ. ನಾನು ಅವ್ನು ಕಬಡ್ಡಿ ಆಡಿದ್ದೀನಿ ಅಂತಂದಲ್ಲ, ನನಗೆ ಗೊತ್ತು ಫಿಸಿಕಲಿ ನಾನು ಸ್ಟ್ರಾಂಗ್ ಆಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಇದು ಅಂತ. ಕ್ಯಾಪ್ಟನ್ ವೀಕ್ ಆಗ್ಬಿಟ್ರೆ ಎಲ್ಲ ವೀಕ್ ಆಗ್ಬಿಡ್ತಾರೆ ಅಂತೇಳಿ, ಅದಕ್ಕೆ ಆದಿ ಮಾಡೋಂಗಿದ್ರೆ ಮಾಡಪ್ಪ ನೀನು ಅಂತ ಅಂದ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಅಂತ. 48ನೇ ದಿನ ಬೆಳಗ್ಗೆ 10:45. ಅಕ್ಕು ಮನೇಲಿ ಅಡ್ಗೆನೆ ಮಾಡ್ತಿರ್ಲಿಲ್ವಂತ, ಇಲ್ಲಿ ಬಂದ್ಬಿಟ್ಟು ಹೆಂಗೆ ಹೆಡ್ ಶೆಫ್? ಏನಿಲ್ಲ, ಹೆಡ್ ಶೆಫ್ ಏನೂ ಆಗಿಲ್ಲ. ಅವ್ನಿಗೆ ಬೇರೆ ಯಾವ ಕೆಲಸ ಮಾಡೋ ಸೋಂಬೇರಿ ಅವನು. ಇಲ್ಲಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಗೊತ್ತಿತ್ತು. ಕಿತ್ತೋಗಿರೋ 1 ನಿಮಿಷ ಇರೋ ಕಿತ್ತೋಗಿರೋ ಕುಕ್ಕರ್ ಹಿಡ್ಕೊಂಡು ಏನೋ US ಇಂದ ರಿಟರ್ನ್ ಬಂದಂಗೆ ಅಕ್ಕ ಇದ್ದಾಗ ಅಕ್ಕ ಹತ್ರ ಮಾತಾಡ್ಬೇಕು, ಕಾಲ್ ಮೆಸೇಜ್ ಮಾಡ್ಕೊಂಡು 2-3 ರೆಸಿಪಿ ಕೊಟ್ಟೋದ್ರು. ಅದನ್ನ ಹಿಡ್ಕೊಂಡು ಕುಯ್ತಾನೆ. ಇದೇ ಮನೇಲಿ ಮಾಡಿದ್ರೆ ಜೋ ಇಷ್ಟೊತ್ತಿಗೆ 2 ಕಪಾಲ ಹೊಡೆದು ಹೋಗ್ಬಿಡ್ತಿದ್ವಿ. ಇಲ್ಲಿ ಮಾಡಿದ್ರೆ ತಿನ್ಬೇಕಲ್ಲ ನಾವು. ಎಕ್ಸ್ಪೆರಿಮೆಂಟ್ ಮಾಡ್ತಾ ಅವನೇ ಎಕ್ಸ್ಪೆರಿಮೆಂಟ್. ಆದ್ರೆ ಇನ್ನೊಬ್ರು ಮಾಡೋದ್ರಲ್ಲಿ ಕೈ ಹಾಕ್ಬಿಟ್ಟು ಸ್ವಲ್ಪ ಇದು ಉಪ್ಪು ಹಾಕು, ಸ್ವಲ್ಪ ಖಾರ ಹಾಕು, ಸ್ವಲ್ಪ ಇವನಿಗೆ ಬೇರೆ ಯಾವುದೇ ಕೆಲಸ ನೋಡು ರೆಸ್ಟ್ಲೆಸ್. ಇವನು ಒಂದು ಟಾಸ್ಕ್ ಕೊಡಬೇಕು, ಇಲ್ಲ ಕಿಚನ್ ಕೊಡಬೇಕು. ಇದೆರಡು ನೆಟ್ಟಿಗೆ ಮಾಡ್ತೀನಿ ನಾನು. ಕಿಚನ್ ಜಗಳ, ಟಾಸ್ಕ್ ಜಗಳ. ಟಾಯ್ಲೆಟ್ ನ ಒಬ್ಬನೇ ಕ್ಲೀನ್ ಮಾಡಿದ್ದೀನಿ ನೀಟಾಗಿ. ಅದು ಏನು ಕ್ಲೀನ್ ಮಾಡೋದು? ಅದು ಏನು ಕ್ಲೀನ್ ಮಾಡೋದು? ಬಿಲ್ಸ್ ಹಾಕ ನನ್ನ ಮಗನೇ ಬಾತ್ರೂಮ್ ನ ಕ್ಲೀನ್. ನಿನ್ ಬಾತ್ರೂಮ್ ಯಾವಾಗ ಇಲ್ಲಿ ಬಂದು ಸಾಯ್ತಿದ್ಯಾ ಅಂತ ಹೇಳಿ ಅದಕ್ಕೆ ನಾನು ಬಾತ್ರೂಮ್ ಕ್ಲೀನ್ ಮಾಡಿಬಿಟ್ರೆ ನನ್ನ ಮಗನೇ ಅಲ್ಲಿ ಗುರುಗಳನ್ನು ಕಳಿಸ್ತೀಯ ಕ್ಲೀನ್ ಮಾಡೋದಕ್ಕೆ. ಗುರುಗಳು ಬಾಯಿಗೆ ಹಾಕ್ಬೇಕಾ? ಗುರುಗಳು ಎಣ್ಣೆ ತಗೊಂಡ್ಬಂದು ಹಾರ್ಪಿಕ್ ಬಾಯಿಗೆ ಹಾಕಿ ಚೆನ್ನಾಗಿ ಉಜ್ಬೇಕು. ಚೆನ್ನಾಗಿ ಕ್ಲೀನ್ ಮಾಡಿ ನಾನು 1 hour ತಗೊಂಡು ನೀನ್ ಬಾತ್ರೂಮ್ ಕ್ಲೀನ್ ಮಾಡಕ್ ಸೋಂಬೇರಿಲ್ಲ ದಬ್ಬ ನನ್ನ ಮಗನೇ. ಏ ಯು ಸನ್ ಆಫ್ ಅ ಬುಟಿ ಮಾತಾಡ್ಬೇಡ ನೀನು. ಇಷ್ಟಪಡ್ತಾರೋ ಅದೇ ನನ್ನ ಹಂಗೆ ಇಷ್ಟಪಡ್ತಾರೆ ಕಣೋ. ನಾನು ಬಾತ್ರೂಮ್ ಕ್ಲೀನ್ ಮಾಡ್ತೀನಿ, ಮನೆ ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ಇದು ಮಾಡ್ತೀನಿ. ಇವತ್ತು ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲ, ಆದ್ರೂ ಬಂದು ಮಾಡೋದು ನನ್ನ ಮಗ ಸೋಂಬೇರಿ. ನೀನೇ ಹೋಗಿ ಜಿಮ್ ಮಾಡಕ್ಕೆ ಹೋಗಿ ಬಂದು ತಿನ್ಕೊಂಡು ಅಲ್ಲಿ ಹೋಗಿ ಅಂತ ಮಾಡ್ತೀಯ.
ಏನ್ ಮಾಡ್ದೆ ಉಗಿದ ಎಂಜಿಲ್ನ ತೊಳೆಯಕ್ಕೆ ತುಂಬಾ ಕಷ್ಟಪಡ್ಬೇಕು. ಏನ್ ಮಾಡ್ದೆ? 40 ದಿವಸದ ಎಂಜಿಲ್ನ ನಾನ್ ತೊಳೆದೆ. ವಾಟ್ ಎಂಜಿಲ್? ನೀನ್ ಬೆವರು ಇವರು ಎಲ್ಲ ನಿನ್ನ ಎಂಜಿಲ್ ಎಲ್ಲ ನೀನ್ ಫಸ್ಟ್ ಆಫ್ ಆಲ್ ಅದನ್ನ ಆಕ್ಚುಲಿ ಯು ಕ್ರಾಸಿಂಗ್ your limit. I am not crossing. Okay, ಗೊತ್ತಾಯ್ತು ಫ್ರೆಂಡ್ಸ್. ಏನಿಲ್ಲ, ಇನ್ನು ಆರಾಮಾಗಿ ತಲೆ ಮೇಲೆ ಆಗ್ಬೋದು. ಕಾಲ್ಗೆ ಹಿಡ್ತೀನಿ. ಅಯ್ಯೋ ಕಾನ್ಫಿಡೆಂಟ್ ಗ್ರೂಪ್ನಿಂದ ಬಿಗ್ ಬಾಸ್ ವಿನ್ನರ್ಗೆ 51 ಲಕ್ಷ ರೂಪಾಯಿ ಬೆಲೆ ಬಾಳುವ ಇಂಟರ್ನ್ಯಾಷನಲ್ ಗುಣಮಟ್ಟದ ಅಮೋಘ ಅಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ. ತಮಾಷೆನೇ ಅಲ್ಲ, ತಮಾಷೆನೇ ಅಲ್ಲ. 48ನೇ ದಿನ ಬೆಳಗ್ಗೆ 11 ಗಂಟೆ. ಯಾಕೆ ದೀಪಿ ಬೇಜಾರು ಮಾಡಿಸ್ತೀಯ ಅವಾಗ ಪಾಪ? ನಂದು ಪ್ರಾಮಿಸ್ ಇದೆ. ಹೌದಾ? ನಿಂಗೆ ಇಷ್ಟು ಸತಿ ಸಪೋರ್ಟ್ ಮಾಡ್ತೀನಿ ಅಲ್ಲ, ಅದಕ್ಕಲ್ಲ, ಅವನ ಮುಖ ನೋಡಿ ನಾನು ಇನ್ನೊಂದು ಡೀಲ್ ಮಾಡ್ಕೊಂಡೆ. ಅಂದ್ರೆ ನಾನು ಇರಿಟೇಟ್ ಆದ್ರೆ ಅವ್ನು ಇರಿಟೇಟ್ ಒಂದು ಡೀಲ್ ಇದೆ. ಒಂದು ಡೀಲ್ ಇದೆ. ಸಂತು ಸುಮ್ಮನೆ ಇರಿಟೇಟ್ ಸಂತು, ನಾನೇ ನಾನು ನಾಮಿನೇಟ್ ಆಗಿದ್ದೀನಿ. ಸಂತು ಅಷ್ಟೇನಾ? ಅಷ್ಟೇನಾ? ನೀನ್ ಬ್ರೇಕ್ ಮಾಡೋದು ನಿಜವಾಗ್ಲೂ ಅಷ್ಟೇನಾ? ಇವತ್ತು ಮಾತಾಡೋಲ್ಲ ನಿನ್ ಜೊತೆ ನಾನು ಅಲ್ಲಿ ಹೋದ್ರೆ ನಾನು ನಿಜವಾಗ್ಲೂ ನಿನ್ ಬಾಯ್ ಹೇಳದೆ ಹೋಗ್ತೀನಿ. ನಾನು ಎಲ್ಲರ ಬಾಯಲ್ಲಿ ನಿಂಗೆ ಹೇಳ. ನಾನು ಸೇಮ್ ಫುಡ್ ಇದೆಲ್ಲ ನನಗೆ. ಮಿಲ್ಕು ದೇವ್ರೆ, ಇದು ದೇವ್ರೆ, ಊಟನೂ ದೇವ್ರೆ. ಇವತ್ತು ಅವ್ರದ್ದು ಟಾಸ್ಕ್ ಇದೆ. ನನಗೆ ಇವತ್ತು ಟಾಸ್ಕ್ ಇದೆ, ಗೊತ್ತಾ? ಏನ್ ಟಾಸ್ಕ್? ಬೆಳಗ್ಗೆ 11:45. ನೆಕ್ಸ್ಟ್ ಇದು ನನ್ನ ಕೈಗೆ ಬಂದೇ ಬರುತ್ತೆ. ನೀವು ಸ್ನಾನ ಮಾಡಿದ್ದೀರಾ, ನನ್ನ ಕೈಯೆಲ್ಲ ಇರುತ್ತದು. ಕೊಲ ಇದೆ, ಫುಲ್ಲು ಮಣ್ಣಿದೆ, ಗಲೀಜಿದೆ. ಆಯ್ತಾ? ಅದು ಯಾರ್ದು ಟವಲ್? ನಿಮ್ದಲ್ಲ. ಇಡಿ, ಮೇಲೆ ತಲೆ ಮೇಲೆ ಇಡ್ತೀನಿ ಆಮೇಲೆ. ಅದ್ ಬೇರೆ ವಾಸನೆ ಹೊಡಿತಾ ಇರುತ್ತೆ. ಮಾಡ್ತೀನಿ. ನಾನು ಆಗ್ಲೇ ನಿನ್ನೆ ಎಲ್ಲ ಮಾಡ್ಬಿಟ್ಟಿದ್ದೀರಿ, ಇನ್ನೇನು ಮಾಡೋಕ್ಕಿಲ್ಲ. ಎವ್ರಿಥಿಂಗ್ ಅಷ್ಟೇ. ನನಗೇನಿಲ್ಲ, ಇನ್ನು ಆರಾಮಾಗಿ ತಲೆ ಮೇಲೆ ಆಗ್ಬೋದು. ಯಪ್ಪ, ಆಗಲ್ಲ. ನಂಗೆ ಮಾಪ್ ಸ್ಟಿಕ್ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಕಾಲ್ಗೆ ಹಿಡ್ತೀನಿ. ಯಪ್ಪ, ಅಯ್ಯೋ, ನಾನ್ಸೆನ್ಸ್. ಪ್ಲೀಸ್ ರೋ, ಪ್ಲೀಸ್ ರೋನಾ? ಸರಿ. ಯಾರು ರೋಯ್ ತುಂಬ ಒಳ್ಳೆಯವನು ಅಂತ ಹೇಳು. ಪ್ಲೀಸ್ ಕಣೋ, ಡರ್ಟಿ ಶಿಟ್. ನೋ ಪ್ಲೀಸ್ ರೋ. ಏನು ಮಾಡೇ ಇಲ್ಲ, ಆಗ್ಲೇ ಡರ್ಟಿ ವಾರ ಅಂತ ಹೇಳ್ಬಿಟ್ಟು. ನಂಗೆ ಮಾಪ್ ನೋಡಿದ್ರೆ ಒಂಥರ ಆಗುತ್ತೆ. ಇದ್ರಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ನಾನು. ಅಷ್ಟು ಹವಾ ಮೇಂಟೈನ್ ಮಾಡಿದೀವಲ್ಲ, ಸಾಕು. ನೋಡ್ದು ಹವಾ ಮೇಂಟೈನ್ ಮಾಡ್ರೆ ಎಲ್ಲೆಲ್ಲಿ ಹೋದ್ರು ಅಂತ ಅವತ್ತರ. ಮಧ್ಯಾಹ್ನ 2:45. ಈ ಸ್ಟ್ರೈಟ್ ಲೈನ್ ಗೆರೆ ಸ್ವಲ್ಪ ಕ್ರಾಸ್ ಹೋಗ್ತಿದೆ, ಅದು ನೋಡ್ಕೊಂಡು ಟಾಸ್ ಮಾಡಬೇಕು. ಫಸ್ಟ್ ಆಡ್ದವ್ರಿಗೆ 2 ಪಾಯಿಂಟ್, ಫಸ್ಟ್ ಹೊಡೆದವ್ರಿಗೆ 2 ಪಾಯಿಂಟ್. ಆ್ಯಕ್ಚುಲಿ ಗುರುಗಳೇ, ಇನ್ನೊಂದು ಏನು ಗೊತ್ತಾ, ಅದು ಅಷ್ಟು ಬೌನ್ಸ್ ಆಗಿ ಬೀಳಲ್ಲ, ಒಂಚೂರು ಹತ್ರ ಇರಬೇಕು. ಮಜಾ ಅದೇ ಮಜಾ ಮಾಡ್ತೀನಿ ಬಾ, ಅದೇ ಮಜಾ. ಇನ್ನೊಂದು ಸ್ವಲ್ಪ ಹೊತ್ತು ಆಗಲ್ಲ ಅಂತ ಆಮೇಲೆ ಬರೋಣ. ಸ್ವಲ್ಪ ಹೊತ್ತು ಆಗೋದೇ ಇಲ್ಲ ಅಂತ ಬರೋಣ. ಅಟ್ಲೀಸ್ಟ್ ಅದಕ್ಕೆ ಟಚ್ ಮಾಡ್ತಾ ಇದೀವಮ್ಮ. ನೋಡಿ ತೋರಿಸ್, ನಾನಂತೂ ಟಚ್ ಮಾಡಿದೆ 2 ಸತಿ. ಫಸ್ಟ್ ಆಟನೇ ಫಸ್ಟ್ ಬಿತ್ತು, ಆ್ಯಕ್ಚುಲಿ ಬಿತ್ತು. ಅಂದರೆ ಫೋರ್ಸ್ ಇನ್ನೂ ಕಮ್ಮಿ ಮಾಡಬೇಕು, ಸ್ಟ್ರೈಟ್ನೆಸ್ ಮೇಂಟೈನ್ ಮಾಡಬೇಕು. ಫೀಲ್ ಆಯಿತು.
ಹೇಗಿದೆ ನೋಡಿ. ಆಡು ಬನ್ನಿ. ಜಂಪ್ ಶಾಟ್ ಮಾಡ್ತೀನಿ. ಪಾಯಿಂಟ್ ಅವಾಗ ಅದು ಪಾಯಿಂಟ್ ರಾತ್ರಿ 8:15 ಫ್ರೆಂಡ್ಸ್ ಸ್ಟ್ರೆಂತ್. ಬಿಗ್ ಬಾಸ್. ಮೈಂಡ್ ಗೇಮ್. ಗೇಮ್. ಎಂಜಾಯ್. ಗೇಮರ್. ಸುಜನ್. ಇದಕ್ಕೆ ಅಂತ ಯಾರು ಗೇಮರ್ ಅಂತಾನೆ. ಕ್ಯಾಪ್ಟನ್ಸ್ ರೂಮ್. ಬೋರಿಂಗ್. ಲಿವಿಂಗ್ ಏರಿಯಾ. ವೆರಿ ಬೋರಿಂಗ್. ಡೈನಿಂಗ್ ಏರಿಯಾ. ಲೈಸ್. ಕಿಚನ್. ಹಾರ್ಡ್ ವರ್ಕ್. ಜಾಮ್ ಇದೆಯಾ ಅದರಲ್ಲಿ? ಜಾಮ್ ಒಂದು ಇಲ್ಲ. ಆಮೇಲೆ ಸುಮ್ಮನೆ ನಮ್ಮಿಂದ ತೊಂದರೆ ಅಂತ. ವೆರಿ ಗುಡ್. ಆಮೇಲೆ ಮುಂದೆ ಆಯ್ತಾ ಹೊರಡ್ಬೋದಾ ನಾವು? ವೇಟ್, ನಾನು ಅಲ್ಲಿ ಅಡುಗೆ ಮಾಡಕ್ಕೆ ಹೋಗ್ಬೇಕೀಗ. ಆಯ್ತು, ಅದಕ್ಕೆ ನಾನೇನು ಮಾಡಲಿ ಇವಾಗ? ಮತ್ತೆ ಬೇಡ, ಡೋಂಟ್ ಸ್ಕ್ರೀಮ್. ಮತ್ತೆ ಮೆತ್ತಗೆ ಮಾತಾಡು. ಹೋಗ್ಲೇಬೇಕು ಅಡುಗೆ ಇಲ್ಲಿಂದ. ಇದು ಎಕ್ಸ್ಪ್ಯಾಂಡಬಲ್ಸ. ನಾನು ಇಲ್ಲಿಂದ ಮಾಡೋಕ್ಕೆ ಹೋಗ್ಬೇಕು ನಾವು. ಐ ಹ್ಯಾವ್ ಟು ಗೋ. ಮುಗಿತಾ ಪ್ರಶ್ನೆ? ಕಿಚನ್. ಹಾರ್ಡ್ ವರ್ಕ್. ಗಾರ್ಡನ್ ಏರಿಯಾ. ಗಾರ್ಡನ್ ಏರಿಯಾ. ಸೂದಿಂಗ್. ಪ್ಲಾಟ್ಫಾರ್ಮ್. ಪರ್ಫಾರ್ಮೆನ್ಸ್. ಕ್ಯಾಮ್ರಾ. ಟ್ರೂತ್. ಲೈಟ್. ಬ್ರೈಟ್. ಲೈಸ್. ಲೈಸ್. ಎವ್ರಿವೇರ್. ಟ್ರೂತ್. ಮೀ. ಬೆಡ್ರೂಮ್. ಸ್ಲೀಪ್. ಬಾತ್ರೂಮ್. ಪೀ. ಟಾಯ್ಲೆಟ್. ಪೂ. ವಾಶ್ ಬೇಸಿನ್. ವಾಶ್. ಹರ್ಷಿಕಾ. ಟಾಕ್. ಗುರುಪ್ರಸಾದ್. ಕೀಪ್ ಟಾಕಿಂಗ್. ಶ್ವೇತಾ. ಲಯರ್. ಥಿಂಕ್ ಮಾಡೋಂಗಿಲ್ಲ. ರೋಹಿತ್. ಫ್ರೆಂಡ್. ಸೃಜನ್. ಬೆಸ್ಟ್ ಫ್ರೆಂಡ್. ಸಂತೋಷ್. ಸ್ಪೀಕರ್. ದೀಪಿಕಾ. ಸ್ಮಾರ್ಟ್. ನೀತು. ಫೈಟರ್. ಅನುಪಮಾ. ಸ್ಮಾಲ್. ಅಕುಲ್. ಸಡನ್ ಔಟ್ಬರ್ಸ್ಟ್. ಚೇಚಿ. ಲೆಜೆಂಡ್. ಲಯಸರ್. ಸ್ವೀಟ್ ಹಾರ್ಟ್. ಅನಿತಾ. ಎಲಿಮಿನೇಟೆಡ್. ಗ್ರೀನ್. ಬ್ರೈಟ್. ಹಾಂ ಗ್ರೀನ್ ತಾನೆ? ಬ್ರೈಟ್. ಏನು ಬ್ರೈಟ್? ಇಟ್ಸ್ ಬ್ರೈಟ್.